ವಿದ್ಯಾರ್ಥಿಗಳಿಗೆ ನಮಸ್ಕಾರ. ಕನ್ನಡದಲ್ಲಿ ಪ್ರೀತಿ ಇಸಾರ್ ಕ್ಲಾಸಸ್ ಈ ಒಂದು ಇನಿಷಿಯೇಟಿವ್ನ 2ನೇ ಕ್ಲಾಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡುವ ಮೊದಲು ನಿನ್ನೆ ಒಂದು ಸಂಚಿಕೆಯಲ್ಲಿ ನಾವು ಏನೆಲ್ಲ ಟಾಪಿಕ್ಗಳನ್ನ ತಿಳ್ಕೊಂಡಿದ್ದೀವಿ ಅಂತಂದರೆ ಒಂದು ಬಾರಿ ಕ್ವಿಕ್ಕಾಗಿ ರಿವಿಷನ್ ಮಾಡಿಕೊಂಡು ಹೋಗೋಣ. ಸೊ ಇವಾಗ ನಂಬರ್ ಸಿಸ್ಟಮ್ನಲ್ಲಿ ನಾವು ಡಿಜಿಟ್ಸ್ಗಳ ಬಗ್ಗೆ ನೋಡಿದ್ವಿ, ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅನ್ನೋಂಥದ್ದು. ಸೊ ಇಲ್ಲಿ ಡಿಜಿಟ್ಸ್ ಅಂತಾರೆ ಮ್ಯಾಥಮೆಟಿಕ್ಸ್ನಲ್ಲಿ ವ್ಯಾಲ್ಯೂಗಳನ್ನ ರಿಪ್ರೆಸೆಂಟ್ ಮಾಡುತ್ತಾ. ಸೊ ಇಲ್ಲಿ ವ್ಯಾಲ್ಯೂಗಳು ಏನಾಗಿರುತ್ತೆ, ಇಲ್ಲಿ 0 to 9 ಆಗಿರುತ್ತೆ. ಸೊ ಇವುಗಳನ್ನ ಬೇರೆ ಬೇರೆ ಕಾಂಬಿನೇಷನಲ್ಲಿ ಅಂತಂದರೆ ಡಬಲ್ ಡಿಜಿಟ್ ನಂಬರ್ ಆಗಿರ್ಬೋದು, ಟ್ರಿಪಲ್ ಡಿಜಿಟ್ ನಂಬರ್ ಆಗಿರ್ಬೋದು, ಈ ರೀತಿ ಅವುಗಳನ್ನ ಬಳಸ್ಕೊಳ್ತೀವಿ ಅಂತ ನೋಡಿದ್ವಿ. ಸೊ ಅದಾದ ನಂತರದಲ್ಲಿ ನಾವು ಮಾಡೆಲ್ 1ನಲ್ಲಿ ಟೈಪ್ 1 ಇದರ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋಂಥದ್ದನ್ನು ನೋಡಿದ್ವಿ. ಅದಕ್ಕಿಂತ ಮೊದಲು ಯಾವುದೇ ಎರಡು ಸಂಖ್ಯೆಗಳ ನಡುವೆ, ಫಾರ್ ಎಕ್ಸಾಂಪಲ್ ಇವಾಗ 21 to 35 ನೋಡಿದ್ವಿ, ಆ ಒಂದು ಈ ಎರಡು ಸಂಖ್ಯೆಗಳ ನಡುವೆ ಎಷ್ಟು ನಂಬರ್ಗಳಿರುತ್ತೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಸೊ b - a + 1 ಅಂತ ಫಾರ್ಮುಲಾವನ್ನು ಯೂಸ್ ಮಾಡ್ಕೊಳ್ತೀವಿ ಅಂತ ಹೇಳಿ. ಸೊ ಇದರಲ್ಲಿ b ಅಂತಂದರೆ ಬಿಗ್ಗರ್ ನಂಬರ್ ಆಗಿರುತ್ತೆ, a ಅಂತಂದರೆ ದಿಸ್ ಇಸ್ ದ ಸ್ಮಾಲರ್ ನಂಬರ್. ಸೊ ಇದನ್ನು ಯೂಸ್ ಮಾಡ್ಕೊಂಡು ನಾವು ಈ ಎರಡು ಒಂದು ಸಂಖ್ಯೆಗಳ ನಡುವೆ ಎಷ್ಟು ಸಂಖ್ಯೆಗಳಿದೆ ಅಂತ ಹೇಳಿ ಫೈಂಡ್ ಔಟನ್ನು ಮಾಡ್ತೀವಿ. ಸೊ ಅದಾದ ನಂತರ ಮಾಡೆಲ್ 1ನಲ್ಲಿ ಸೊ ಇಲ್ಲಿ ಏನು ಕೊಟ್ಟಿರ್ತಾರೆ, ಫಸ್ಟ್ ಒಂದು ಡಿಜಿಟ್ಸನ್ನು ಕೊಟ್ಟಿರ್ತಾರೆ. ಸೊ ಇಲ್ಲಿ ನಮಗೆ ಟೋಟಲ್ ನಂಬರ್ ಆಫ್ ಪೇಜಸ್ನ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳ್ತಾರೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂತಂದರೆ, ಸೊ ಇಲ್ಲಿ ಫಸ್ಟ್ ಒಂದು ಪೇಜಸ್ ಅಂತ, ಸೊ ನೆಕ್ಸ್ಟ್ ಒಂದು ನಂಬರ್, ಡಿಜಿಟ್ಸ್, ಟೋಟಲ್ ಡಿಜಿಟ್ಸ್ ಅಂತ ಬರೀತೀವಿ. ಸೊ ಇಲ್ಲಿ ಟೋಟಲ್ ಏನಿದೆ ಅಂದರೆ 489 ಡಿಜಿಟ್ಸ್ ಇದೆ. ಸೊ ಇದನ್ನು ನಾವು ಅರ್ಥ ಮಾಡ್ಕೋಬೇಕೇನಂತಂದ್ರೆ 1 to 9 ಟೋಟಲ್ 9 ಡಿಜಿಟ್ಸ್ಗಳು ಬರುತ್ತೆ. ಅದಾದ ನಂತರದಲ್ಲಿ 1 to 99ವರೆಗೆ 189 ಡಿಜಿಟ್ಸ್ಗಳು ಬರುತ್ತೆ. ಸೊ ನೆಕ್ಸ್ಟ್ 1 to 999ವರೆಗೆ ಸೊ ಟೋಟಲ್ 2889 ಡಿಜಿಟ್ಸ್ಗಳು ಬರುತ್ತೆ ಅಂತ. ಸೊ ಈ ಥರ ನಿನ್ನೆ ಕ್ಲಾಸ್ನಲ್ಲಿ ನಾವು ಟ್ರಿಕ್ಸನ್ನು ಕೂಡ ನೆನಪಿಟ್ಕೊಂಡಿದ್ದೀವಿ. ಸೊ ಇವಾಗ ಇಲ್ಲಿ ಏನು ಟೋಟಲ್ 489 ಡಿಜಿಟ್ಸನ್ನು ಕೊಟ್ಟಿದ್ದಾರೆ. ಸೊ ಈ 489 ಡಿಜಿಟ್ಸ್ ಅನ್ನುವಂಥದ್ದು ಏನಾಗುತ್ತೆ, ಇದು 3 ಡಿಜಿಟ್ಸ್ ಇರುವಂಥ ನಂಬರ್ಗಳಲ್ಲಿ ಬರುತ್ತೆ. ಸೊ ಇಷ್ಟು ಡಿಜಿಟ್ಸ್ಗಳು ಇಲ್ಲಿವರೆಗೆ 1 ಡಿಜಿಟ್, 2 ಡಿಜಿಟ್ ಆ್ಯಂಡ್ 3 ಡಿಜಿಟ್ವರೆಗೆ ಮಾತ್ರ ಬರುತ್ತೆ. ಅಂದರೆ ಅಷ್ಟು ಪೇಜಸ್ಗಳನ್ನ ಆ ಒಂದು ಬುಕ್ ಹೊಂದಿರುತ್ತೆ ಅಂತ. ಸೊ ಇವಾಗ 1 to 9ವರೆಗೆ ಟೋಟಲ್ 9 ನಂಬರ್ಗಳು ಬರುತ್ತೆ. ಸೊ ಅಂದರೆ ಈ ಥರ 9 ನಂಬರ್ಗಳು ಬರುತ್ತೆ ಅಂತಂದರೆ ಸೊ 9 ಪೇಜಸ್ಗಳು ಅಂತ. ಅದಾದ ನಂತರ ಈ 1 to 9 ಅನ್ನೋಂಥದ್ದು ಸಿಂಗಲ್ ಡಿಜಿಟ್ ನಂಬರ್ ಆಗಿರುತ್ತೆ. ಸೊ ಇಲ್ಲಿ ಟೋಟಲ್ ಡಿಜಿಟ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ ನಾವು, 9 × 1 9 ಆಗಿರುತ್ತೆ. ದೆನ್ 10 to 19 ಡಬಲ್ ಡಿಜಿಟ್ ನಂಬರ್ ಆಗುತ್ತೆ. ಸೊ ದಿಸ್ ಇಸ್ ದ ಟೋಟಲ್ ನಂಬರ್ 90. b - a + 1 ಮಾಡ್ತೀವಿ, 90 ಬರುತ್ತೆ. ಸೊ ಇವೆಲ್ಲವೂ ಕೂಡ ಡಬಲ್ ಡಿಜಿಟ್ ನಂಬರ್ ಆಗುತ್ತೆ. ಸೊ ಇಲ್ಲಿ ಟೋಟಲ್ ಡಿಜಿಟ್ಸ್ ಬೇಕಂತಂದರೆ ಸೊ 90 × 2 ಮಾಡ್ತೀವಿ, 180 ಬರುತ್ತೆ. ದೆನ್ ಇವಾಗ ಇವುಗಳನ್ನ ಆ್ಯಡ್ ಮಾಡಿದರೆ ಸೊ 9 + 180 189 ಆಗುತ್ತೆ. ಸೊ ಅಲ್ಲಿ ಕೊಟ್ಟಿರುವಂಥದ್ದು ನಮಗೆ ಟೋಟಲ್ 489 ಡಿಜಿಟ್ಸನ್ನು ಕೊಟ್ಟಿರ್ತಾರೆ. ಸೊ ಅವುಗಳನ್ನು ಇಲ್ಲಿ 489ನಲ್ಲಿ 189 ಮೈನಸ್ ಮಾಡಿದರೆ 300 ಡಿಜಿಟ್ಸ್ಗಳು ಬರುತ್ತೆ. ಸೊ ಅವು ರಿಮೈನಿಂಗ್ ಡಿಜಿಟ್ಸು. ಸೊ ಈ ರಿಮೈನಿಂಗ್ 300 ಡಿಜಿಟ್ಸ್ ಎಲ್ಲವೂ ಕೂಡ ಈ 3 ಡಿಜಿಟ್ಸ್ ಏನು ಬರುತ್ತೆ, 3 ಡಿಜಿಟ್ಸ್ ಇರುವಂಥ ಪೇಜ್ಗಳಲ್ಲಿ ಇರುವಂಥ ಡಿಜಿಟ್ಸ್ಗಳಾಗಿರುತ್ತೆ ಇವೆಲ್ಲವೂ ಕೂಡ. ಸೊ ಇವಾಗ ಈ 300 ಡಿಜಿಟ್ಸ್ ಅಂತಂದರೆ ಇದು 3 ಡಿಜಿಟ್ಸ್ ಇರುವಂಥ ಪೇಜಸ್ಗಳಲ್ಲಿ ಬರುತ್ತಂತ. ಸೊ ಇವಾಗ ನಾವು ಇದನ್ನು ನಂಬರ್ ಆಫ್ ಪೇಜಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ ಅಂತಂದರೆ ಇಲ್ಲಿ ನೋಡ್ಬೋದು. ಸೊ ಟೋಟಲ್ ಇವಾಗ 90 × 2 ಮಾಡಿದರೆ 180 ಬರುತ್ತೆ. ಅಥವಾ ಇದನ್ನು ನಾವು 180 / 2 ಮಾಡಿದರೆ 90 ಬರುತ್ತೆ. ಅದೇ ರೀತಿ 9 / 1 ಮಾಡಿದರೆ 9 ಬರುತ್ತೆ. ಸೊ ಸೇಮ್ ಇಲ್ಲೂ ಕೂಡ 300 / 3 ಮಾಡಿದರೆ 100 ಬರುತ್ತೆ. ದೆನ್ ಇವಾಗ ಈ ಕಡೆ ಅಂದರೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ನೀವು ಟೋಟಲ್ ಡಿಜಿಟ್ಸನ್ನ ಆ್ಯಡ್ ಮಾಡಿದರೆ ಸೊ ದಿಸ್ 9 + 180 + ದಿಸ್ 300 ಆ್ಯಡ್ ಮಾಡಿದರೆ ಟೋಟಲ್ 489 ಡಿಜಿಟ್ಸ್ಗಳು ಬರುತ್ತೆ. ಸೊ ಈ ಕಡೆ ನಿಮ್ಮ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಸೊ 9 + 90 + 100 ಆ್ಯಡ್ ಮಾಡಿದರೆ ಸೊ ಟೋಟಲ್ 199 ಪೇಜಸ್ಗಳು ಬರುತ್ತೆ. ಸೊ ಇದರ ಅರ್ಥ 199 ಪೇಜಸ್ಗಳು ಟೋಟಲ್ 489 ಡಿಜಿಟ್ಸ್ಗಳನ್ನ ಹೊಂದಿರುತ್ತೆ ಅಂತ. ಸೊ ಅದೇ ರೀತಿ ಇನ್ನೊಂದು ಪ್ರಾಬ್ಲಮ್ ಕೂಡ ಸಾಲ್ವನ್ನು ಮಾಡಿದ್ವಿ. ಸೇಮ್ ಪ್ರಾಬ್ಲಮ್ ಕೂಡ ಇಲ್ಲಿ ಕೂಡ ಅದೇ ಮೆಥಡನ್ನು ಫಾಲೋ ಮಾಡಿದ್ವಿ. ಸೊ ಅದಾದ ನಂತರದಲ್ಲಿ ಸೊ UPSC 2017ರಲ್ಲಿ ಕೇಳಲಾಗಿರುವಂಥ ಪ್ರಶ್ನೆಗಳನ್ನ ನೋಡಿದ್ವಿ. ಸೊ ಇಲ್ಲಿಯೂ ಕೂಡ ಹೆಂಗೆ ಕೊಟ್ಟಿದ್ದಾರೆ, ಇಲ್ಲಿ ಟೋಟಲ್ ಅಂದರೆ ನಂಬರ್ ಆಫ್ ಡಿಜಿಟ್ಸ್ನ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ.
ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಪೇಜಸ್ಸನ್ನು ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ, ಗಿವನ್ ಪೇಜಸ್ ಅವರೇ ಕೊಟ್ಟಿದ್ದಾರೆ 1 to 50 ಅಂತ ಹೇಳಿ. ಸೊ ಇಲ್ಲಿ ನಮಗೆ ಡಿಜಿಟ್ಸನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಇಲ್ಲಿ ಕೂಡ ಸೇಮ್ ಪ್ರೊಸೀಜರ್ನ ಫಾಲೋ ಮಾಡ್ತೀರಾ, ಪೇಜಸ್, ನಂಬರ್, ಡಿಜಿಟ್, ಟೋಟಲ್ ಡಿಜಿಟ್ಸ್ ಅಂತ. ಸೊ 1 to 9 ನಂಬರ್ಗಳು ಬರುತ್ತೆ. ಸೊ 9 ನಂಬರ್ ಅಂತಂದರೆ 9 ಪೇಜಸ್ಗಳು ಬರುತ್ತೆ ಅಂತ. ಸೊ ಇವೆಲ್ಲವೂ ಕೂಡ 1 ಡಿಜಿಟ್ ನಂಬರ್ ಆಗಿರುತ್ತೆ, 9 ಅಂತ ಬರುತ್ತೆ. ಅಗೇನ್ 9 to 1, ಸೊ 10 to 99. ಸೊ ಅಗೇನ್ ಸೇಮ್ 2 ಡಿಜಿಟ್ ನಂಬರ್ ಆಗಿರುತ್ತೆ. ಸೊ ಟೋಟಲ್ ಇದು 90 ಪೇಜಸ್ಗಳು ಬರುತ್ತೆ. ಸೊ ಈ ರೀತಿ 150 ಪೇಜಸ್ವರೆಗೆ ಕ್ಯಾಲ್ಕುಲೇಟ್ ಮಾಡ್ತಾ ಬರ್ತೀರಾ. ಸೊ ಇಲ್ಲಿ 150ವರೆಗೆ. ಸೊ ಇಲ್ಲಿ ಈ ಕಡೆ ಅಂದರೆ ನಿಮ್ಮ ರೈಟ್ ಹ್ಯಾಂಡ್ ಸೈಡಲ್ಲಿ ಏನು ಟೋಟಲ್ ಡಿಜಿಟ್ಸ್ ಬರುತ್ತೆ, ಸೊ ಇವುಗಳನ್ನ ಸಮ್ ಮಾಡಿದ್ರೆ ಟೋಟಲ್ 342 ಡಿಜಿಟ್ಸ್ಗಳು ಬರುತ್ತಾ ಅಂತ. ಎಸ್, ಸೊ ಇಲ್ಲಿಯೂ ಕೂಡ ಏನು ಮಾಡಿದ್ದಾರೆ, ಸೊ ಟೋಟಲ್ ಡಿಜಿಟ್ಸನ್ನು ಕೊಟ್ಟಿದ್ದಾರೆ. ಸೊ ಅದಾದ ನಂತರ ಇಲ್ಲಿ ನಮಗೆ ಟೋಟಲ್ ಪೇಜಸ್ಗಳನ್ನ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಈ ಒಂದು ಕ್ವಶನ್ನ UPSC 2019ರಲ್ಲಿ ಕೇಳಿದ್ರು ಇದನ್ನು. ಎಸ್, ಸೊ ನಂತರದಲ್ಲಿ ಎಡಿಷ್ನಲ್ ಪ್ರಾಬ್ಲಮ್ಗಳಲ್ಲಿ ಒಂದು ಪೇಜಸ್ಗಳನ್ನ ಕೊಟ್ಟಾಗ ಅವುಗಳಲ್ಲಿ ಒಂದು ಡಿಜಿಟ್ಸ್ ಅನ್ನುವಂಥದ್ದು ಎಷ್ಟು ಬಾರಿ ರಿಪೀಟ್ ಆಗುತ್ತೆ ಅನ್ನೋಂಥದ್ದನ್ನು ನೋಡಿದ್ದೀವಿ. ಸೊ ಇದರಲ್ಲಿ ಟೋಟಲ್ ಒಂದು ಬುಕ್ನಲ್ಲಿ 400 ಪೇಜಸ್ಗಳಿದೆ ಅಂತ ಕೊಟ್ಟಿದ್ದಾರೆ. ಸೊ ಇವುಗಳಲ್ಲಿ 3 ಎಷ್ಟು ಬಾರಿ ರಿಪೀಟ್ ಆಗುತ್ತೆ ಅಂತ ಕೇಳಿದ್ರು. ಎಸ್, ಸೊ ಇದನ್ನು ಹೇಗೆ ಫೈಂಡ್ ಔಟ್ ಮಾಡ್ತೀವಿ ಅಂತಂದರೆ ನಾವು ಫಸ್ಟ್ ಒನ್ ಇವಾಗ 1 to 9ವರೆಗೆ 1 ಬಾರಿ, 1 to 19 1 ಬಾರಿ 3 ಬರುತ್ತೆ. ಸೊ 20 to 29, 30 to 39 11, ಹಾಗೆ 40 to 99ವರೆಗೆ 6 ಟೈಮ್ಸ್. ಸೊ ಟೋಟಲ್ ನಿಮ್ಗೆ 1 to 99ವರೆಗೆ ಟೋಟಲ್ 3 ಅನ್ನುವಂಥದ್ದು 20 ಬಾರಿ ಬರುತ್ತೆ. ಅದೇ ರೀತಿ ಕೂಡ 100 to 199ವರೆಗೆ 20 ಬಾರಿ ಬರುತ್ತೆ 3. ಹಾಗೆ 200ರಿಂದ 299ರವರೆಗೆ 3 20 ಬಾರಿ ಬರುತ್ತೆ. ಸೊ ನೆಕ್ಸ್ಟ್ ಇವಾಗ ಈ 300 to 399ವರೆಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇಲ್ಲಿ ಏನಂತಂದ್ರೆ 300 to 399ವರೆಗೆ ಏನಾಗುತ್ತೆ ಅಂತಂದರೆ ಇಲ್ಲಿ 3 ಪ್ಲೇಸಸ್ ಬರುತ್ತೆ. 3 ಪ್ಲೇಸಸ್ ಅಂತಂದರೆ ಯೂನಿಟ್ ಪ್ಲೇಸ್, 10th ಪ್ಲೇಸ್ ಆ್ಯಂಡ್ 100th ಪ್ಲೇಸ್ ಅಂತ. ಸೊ ಅಂದರೆ 3 ಪ್ಲೇಸ್ಗಳಲ್ಲಿ ಕೂಡ ಏನಾಗುತ್ತೆ, ಈ 3 ಅನ್ನೋಂಥದ್ದು ಬಂದು ಹೋಗುತ್ತೆ. ಸೊ ಹೀಗಾಗಿ ಏನು ಮಾಡ್ತೀವಿ ಅಂತಂದರೆ ಯೂನಿಟ್ ಪ್ಲೇಸ್ನಲ್ಲಿ 3 ಎಷ್ಟು ಬಾರಿ ಬರುತ್ತೆ, 10th ಪ್ಲೇಸ್ನಲ್ಲಿ ಎಷ್ಟು ಬಾರಿ ಬರುತ್ತೆ, ಹಾಗೆ 100th ಪ್ಲೇಸಲ್ಲಿ 3 ಎಷ್ಟು ಬಾರಿ ಬರುತ್ತೆ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಈ ರೀತಿ 3 ಯೂನಿಟ್ ಪ್ಲೇಸಲ್ಲಿ 300 to 399ವರೆಗೆ 10 ಬಾರಿ ಬರುತ್ತೆ. ಹಾಗೆ 10th ಪ್ಲೇಸಲ್ಲಿ ಕೂಡ 10 ಬಾರಿ ಬರುತ್ತೆ. ಆದರೆ ಇಲ್ಲಿ 100th ಪ್ಲೇಸಲ್ಲಿ 100 ಬಾರಿ ಬರುತ್ತೆ. ಸೊ ಇಲ್ಲಿ ಇವುಗಳನ್ನ ಎಲ್ಲವನ್ನು ಆ್ಯಡ್ ಮಾಡಿದ್ರ. ಸೊ ಇಲ್ಲಿ 1 to 99ವರೆಗೆ ಸೊ ಟೋಟಲ್ 20 ಟೈಮ್ಸ್, 100 to 199 20 ಟೈಮ್ಸ್, 20 to 199 299ವರೆಗೆ 20 ಟೈಮ್ಸ್. ದೆನ್ ಇವಾಗ 300 to 399ವರೆಗೆ ಯೂನಿಟ್ ಪ್ಲೇಸಲ್ಲಿ 10 ಟೈಮ್ಸ್, 10th ಪ್ಲೇಸಲ್ಲಿ 10 ಟೈಮ್ಸ್, ಹಾಗೆ 100th ಪ್ಲೇಸಲ್ಲಿ 100 ಟೈಮ್ಸ್ ಬರುತ್ತೆ. ಸೊ ಟೋಟಲ್ ಇವುಗಳೆಲ್ಲವನ್ನು ಕೂಡ ಆ್ಯಡ್ ಮಾಡಿದರೆ ಟೋಟಲ್ 180 ಟೈಮ್ಸ್ ಏನಾಗುತ್ತೆ ಅಂತಂದರೆ 3 ಎನ್ನುವಂಥದ್ದು ಈ 1 to 400 ಪೇಜ್ನಲ್ಲಿ ಕಂಡುಬರುತ್ತೆ ಅಂತ. ಸೊ ಇದರೊಟ್ಟಿಗೆ ನಾನು ನಿನ್ನೆ ಕ್ಲಾಸ್ನಲ್ಲಿ ಹೋಮ್ವರ್ಕನ್ನು ಕೂಡ ಕೊಟ್ಟಿದ್ದ. ಸೊ ಇದಕ್ಕೆ ಯಾರು ಕಮೆಂಟ್ ಸೆಕ್ಷನಲ್ಲಿ ಕೂಡ ಆನ್ಸರನ್ನು ಮಾಡಿಲ್ಲ. ಎಸ್, ಸೊ ಅದನ್ನು ಇಲ್ಲಿ ಇವಾಗ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ. ಎಸ್, ಸೊ ಏನು ಕೊಟ್ಟಿದ್ದಾರೆ ಇಲ್ಲಿ, ಫೈಂಡ್ ದ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ ಯೂಸ್ಡ್ ಇನ್ ನಂಬರಿಂಗ್ ದ ಪೇಜಸ್ ಆಫ್ ಎ ಬುಕ್ ಹ್ಯಾವಿಂಗ್ 475 ಪೇಜಸ್. ಅಂದರೆ ಏನು ಕೇಳಿದ್ದಾರೆ ಇಲ್ಲಿ ನಮಗೆ, ಫೈಂಡ್ ದಿ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್. ಫೈಂಡ್, ಸೊ ಇಲ್ಲಿ ಟೋಟಲ್ ನಂಬರ್ ಆಫ್ ಪೇಜಸ್, ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ನ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಗಿವನ್ ಏನು ಕೊಟ್ಟಿದ್ದಾರೆ ಇಲ್ಲಿ, ಆ ಬುಕ್ಕು 475 ಪೇಜಸ್ನ ಹೊಂದಿದೆ ಅಂತ. ಪೇಜಸ್ 475. ಸೊ ದಿಸ್ ಇಸ್ ದ ಗಿವನ್, ಇನ್ನಿಷ್ಟು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ನಾವು ಇವಾಗ ಕ್ಯಾಲ್ಕುಲೇಟ್ ಮಾಡಬೇಕಾಗಿರುವಂಥದ್ದು ಡಿಜಿಟ್ಸ್ ಎಷ್ಟಿದೆ ಅಂತ. ಸೊ ಇಲ್ಲಿಯೂ ಕೂಡ ಸೇಮ್ ಮೆಥಡನ್ನು ಫಾಲೋ ಮಾಡೋದು. ಏನಂತಂದರೆ ಸೊ ಒಂದು ಕಡೆ ಸೊ ಇಲ್ಲಿ ಪೇಜಸ್, ಸೊ ನಂಬರ್ಸ್, ಹಾಗೆ ಡಿಜಿಟ್ಸ್, ದೆನ್ ಟೋಟಲ್ ಡಿಜಿಟ್ಸ್. ಎಸ್, ಸೊ ಇವಾಗ ಪೇಜಸ್ ಅಂತ ಬಂದರೆ ಟೋಟಲ್ ಇವಾಗ 475 ಪೇಜಸ್ವರೆಗೆ ಕೊಟ್ಟಿದ್ದಾರೆ. ಎಸ್, ಸೊ ಇವಾಗ ನಮಗೆ ಇಲ್ಲಿ 1 to 9 ಪೇಜಸ್ವರೆಗೆ ಸೊ 9 ಪೇಜಸ್ಗಳು ಬರುತ್ತೆ. ಅದಾದ ನಂತರ ಇವೆಲ್ಲವೂ ಕೂಡ ಸಿಂಗಲ್ ಡಿಜಿಟ್ ನಂಬರ್ ಆಗಿರುತ್ತೆ. ದೆನ್ ಟೋಟಲ್ ಡಿಜಿಟ್ನ ಹೇಗೆ ಫೈಂಡ್ ಔಟ್ ಮಾಡ್ತೀವಿ, 9 into 1 9, ಅಗೇನ್ 10 to 99. ಸೊ ದಿಸ್ ಇಸ್ ದ 90 ಪೇಜಸ್ಗಳು ಬರುತ್ತೆ.
ಸೊ ಇವೆಲ್ಲವೂ ಕೂಡ ಡಬಲ್ ಡಿಜಿಟ್ ನಂಬರ್ ಆಗಿರುತ್ತೆ. ದೆನ್ ಇವಾಗ ಟೋಟಲ್ ಡಿಜಿಟ್ಸ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, 90 × 2 180 ಆಗುತ್ತಾ. ಎಸ್, ಸೊ ಇಲ್ಲಿವರೆಗೆ ಏನಾಗುತ್ತೆ 189 ಡಿಜಿಟ್ಸ್ಗಳು ಕೊಂಡು ಬರುತ್ತೆ. ಸೊ ನಂತರದಲ್ಲಿ 100 to 475. ಸೊ ಇವೆಲ್ಲವೂ ಕೂಡ 3 ಡಿಜಿಟ್ನ ಹೊಂದಿರುವಂಥ ಪೇಜಸ್ಗಳಾಗಿರುತ್ತೆ. ಸೊ 3 ಡಿಜಿಟ್ಸ್. ಎಸ್, ಸೊ ಇವಾಗ ಈ 100 to 475 ಈ ಪೇಜಸ್ ನಡುವೆ ಎಷ್ಟು ಪೇಜಸ್ಗಳು ಕಂಡು ಬರುತ್ತೆ ಅಥವಾ ಎಷ್ಟು ನಂಬರ್ಗಳು ಕಂಡು ಬರುತ್ತೆ ಅಂತ ಹೇಳಿ B-A+1 ಫಾರ್ಮುಲಾ ಯೂಸ್ ಮಾಡಿದ್ರೆ ಹೇಗೆ ಇದನ್ನು ಯೂಸ್ ಮಾಡ್ತೀರಾ, B-A+1 ಅಂತಂದ್ರೆ, ಸೊ ಹಿಯರ್ ಬಿ ಅಂತಂದರೆ 475 -A 100 +1 ಮಾಡಿದರೆ ಟೋಟಲ್. ಸೊ ದಿಸ್ ಇಸ್ ದ 375, ಅಂದರೆ 475 - 100 375, 375 +1 376. ಸೊ 376. ಸೊ ಇಲ್ಲಿ ಟೋಟಲ್ ಡಿಜಿಟ್ಸ್ ಬೇಕಂತಂದ್ರೆ, ಸೊ ದಿಸ್ ಇಸ್ ದ 376 ಇಂಟು 3 ಮಾಡಿದ್ರೆ ಸೊ ಟೋಟಲ್ 1128 ಬರುತ್ತೆ. ಎಸ್, ಸೊ ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂತಂದ್ರೆ ಅವರು ಕೇಳಿರುವಂಥದ್ದು ಟೋಟಲ್ ಡಿಜಿಟ್ಸ್ನ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ನ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಎಸ್, ಸೊ ಇವಾಗ ನಾವು ಇದನ್ನು ಆ್ಯಡ್ ಮಾಡಿಕೊಳ್ಬೇಕು. ಸೊ ಈ ಥರ ಟೈಲ್ ನೋಡಿ 1 to 99 ವರೆಗೆ ಟೋಟಲ್ 189 ಪೇಜಸ್ಗಳು ಡಿಜಿಟ್ಸ್ಗಳು ಬರುತ್ತೆ ಅಂತ. ಸೊ ಅಥವಾ ನೀವು ಇದನ್ನು ಇಂಡಿವಿಜುವಲ್ ಆಗಿ ಕೂಡ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ 9 ಪ್ಲಸ್, ಸೊ ದಿಸ್ 180 ಪ್ಲಸ್, ಸೊ ದಿಸ್ 1128 ಡಿಜಿಟ್ಸ್. ಸೊ ಇವನ್ನೆಲ್ಲವನ್ನು ಕೂಡ ಆ್ಯಡ್ ಮಾಡಿದರೆ ಸೊ ಎಷ್ಟು ಬರುತ್ತೆ, ಇದು 1317 ಬರುತ್ತೆ. ಸೊ ಟೋಟಲ್ ಇಲ್ಲಿ ಎಷ್ಟು 470 ಪೇಜಸ್, 475 pages have 1317 digits ಅಂತ. ಸೊ ಇಲ್ಲಿ ಆಪ್ಷನ್ 1317 ಆಪ್ಷನ್ ಬಿ ಕರೆಕ್ಟ್ ಆಗುತ್ತೆ. ಸೊ ನಾವಿವಾಗ ಈ ಒಂದು ಟಾಪಿಕ್ ಮೇಲೆ ಅಂದರೆ ಡಿಜಿಟ್ಸ್ ಮೇಲೆ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡೋಣ. Yes, so this is the today's class new problem. Yes, so ಈ ಒಂದು ಪ್ರಾಬ್ಲಮ್ ನಾವು ಮಾಡೆಲ್ 2 ಅಂತ ತಗೊಳ್ಬೋದು. ಇದನ್ನು ಮಾಡೆಲ್ 2. ಸೊ ಇದು ಡಿಜಿಟ್ ಪೊಸಿಷನ್ ಬೇಸ್ಡ್ ಕ್ವಶನ್ ಆಗಿರುತ್ತೆ. ಡಿಜಿಟ್ಸ್ ಪೊಸಿಷನ್ ಬೇಸ್ಡ್ ಕ್ವಶನ್ ಅಂತ. ಏನಿದು ಡಿಜಿಟ್ಸ್ ಪೊಸಿಷನ್ ಬೇಸ್ಡ್ ಕ್ವಶನ್ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ 250 ಇದೆ ಅಂತ ಅನ್ಕೊಳ್ಳೋಣ. 250. ಸೊ ಈ 250ಯಲ್ಲಿ 0 ಯೂನಿ ಪ್ಲೇಸಲ್ಲಿದೆ, ಬಿಡಿ ಸ್ಥಾನದಲ್ಲಿದೆ. ಸೊ ಇಲ್ಲಿ 5 ಅನ್ನುವಂಥದ್ದು 10ರ ಸ್ಥಾನದಲ್ಲಿದೆ, 10th ಪ್ಲೇಸ್. ಸೊ 2 ಅನ್ನುವಂಥದ್ದು 100th ಪ್ಲೇಸಲ್ಲಿ ಇದೆ. ಸೊ ಇವುಗಳನ್ನು ನಾವು ರಿವರ್ಸ್ ಆಗಿ ಏನಾದರೂ ಬರೆದ್ರೆ, ಫಾರ್ ಎಕ್ಸಾಂಪಲ್ ಏನಾದರೂ ಇವನ್ನ ಇಂಟರ್ಚೇಂಜ್ ಮಾಡಿ ಬರೆದ್ರೆ, ಸೊ 205 ಅಂತ ಬರೆದ್ರೆ, ಸೊ ಇಲ್ಲಿ ಏನಾಗುತ್ತೆ ಪೊಸಿಷನ್ ಏನಾಗುತ್ತೆ ಚೇಂಜ್ ಆಗುತ್ತೆ ಅಂತ. ಅಂದರೆ ಡಿಜಿಟ್ಸ್ಗಳ ಪೊಸಿಷನಲ್ಲಿ ಚೇಂಜ್ ಆಗುತ್ತೆ. ಇವುಗಳ ಆಧಾರದ ಮೇಲೆ ಯಾವ ರೀತಿ UPSCಲಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನುವಂಥದ್ದು. ಸೊ ಇಲ್ಲಿ ಇದರ ಮೇಲಿನ ಒಂದು ಪ್ರಶ್ನೆಯನ್ನು ನೋಡೋಣ. ಸೊ ಏನು ಕೇಳಿದ್ದಾರೆ ಇಲ್ಲಿ, ದ ಡಿಫರೆನ್ಸ್ ಬಿಟ್ವೀನ್ 2 digit ನಂಬರ್ ಆ್ಯಂಡ್ ದ ನಂಬರ್ obtained by interchanging the digits is 63. What is the difference between the 2 digits of the number ಅಂತ ಕೇಳಿದ್ದಾರೆ. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತಂದರೆ ಇದನ್ನು ಮೊದಲನೇದಾಗಿ ಈ ಕ್ವಶನ್ ಅರ್ಥ ಮಾಡ್ಕೊಂಡು ನಾವೇನು ಕೊಟ್ಟಿದ್ದಾರೆ ಅಂತಂದರೆ, ದ ಡಿಫ್ರೆನ್ಸ್ ಬಿಟ್ವೀನ್ ದ 2 digit ನಂಬರ್ ಆ್ಯಂಡ್ ದ ನಂಬರ್ obtained by interchanging the digits is 63 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಮೊದಲನೇದಾಗಿ ಡಿಫ್ರೆನ್ಸ್ ಬಿಟ್ವೀನ್ ದ ಯಾವುದರ ನಡುವೆ ಇಲ್ಲಿ ವ್ಯತ್ಯಾಸ, ಡಿಫ್ರೆನ್ಸ್. ಓಕೆ, ಯಾವುದರ ನಡುವೆ ವ್ಯತ್ಯಾಸ, ಡಿಫ್ರೆನ್ಸ್ ಬಿಟ್ವೀನ್ ದಿ 2 digit ನಂಬರ್, ಒಂದು 2 ಡಿಜಿಟ್ ಇರುವಂಥ ನಂಬರ್ ಮತ್ತು ಯಾವುದರ ನಡುವೆ ವ್ಯತ್ಯಾಸ, ಮತ್ತು ದ ನಂಬರ್, ಏನು ನಂಬರ್ ಇರುತ್ತೆ ಇಲ್ಲಿ 2 digit ನಂಬರ್, ಆ ನಂಬರ್ನ ಇಂಟರ್ಚೇಂಜ್ ಮಾಡಿ ಬರೆದಾಗ ಅದರ ವ್ಯತ್ಯಾಸ ಎಷ್ಟಾಗಿರುತ್ತೆ ಅಂತ 63 ಆಗಿರುತ್ತೆ ಅಂತ. ಹಾಗಿದ್ರೆ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ 2 digits ಆಫ್ ದ ನಂಬರ್, ಏನಿವಾಗ ಆ ಒಂದು ಸಂಖ್ಯೆ ಏನಿದೆ ಆ ಸಂಖ್ಯೆಯ ಅಂಕಿಗಳೇನಿರುತ್ತೆ ಅವುಗಳ ನಡುವಿನ ವ್ಯತ್ಯಾಸ ಏನು ಅಂತ ಕೇಳಿದ್ದಾರೆ ಇಲ್ಲಿ.
ಎಸ್. ಸೊ ಇದನ್ನು ಹೇಗೆ ಸಾಲ್ವ್ ಮಾಡೋದು ಅಂದರೆ ತುಂಬ ಈಸಿಯಾಗಿರುವಂಥ ಒಂದು ಪ್ರಶ್ನೆ ಆಗಿದೆ ಅದು. ಸೊ ಇವಾಗ ಇಲ್ಲಿ ಏನು ಕೊಟ್ಟಿದ್ದಾರೆ, ಎಸ್, ಡಿಫ್ರೆನ್ಸ್ ಬಿಟ್ವೀನ್ ದ 2 ಡಿಜಿಟ್ ನಂಬರ್ ಅಂತ. ಓಕೆ, ಸೊ 2 ಡಿಜಿಟ್ ನಂಬರ್ ಅಂತ ಯಾವುದು, ಅದನ್ನು ಒರಿಜಿನಲ್ ನಂಬರ್ ನಮಗೆ ಗೊತ್ತಿರಬೇಕು. ಒರಿಜಿನಲ್ ನಂಬರ್. ಸೊ 2 ಡಿಜಿಟ್ ನಂಬರ್ ಅಂತಂದ್ರೆ ಸೊ ಅಲ್ಲಿ ಯೂನಿಟ್ ಪ್ಲೇಸ್ ಮತ್ತು 10 ಪ್ಲೇಸ್ ಮಾತ್ರ ಇರುತ್ತೆ. ಸೊ ಅದನ್ನು ನಾವಿಲ್ಲಿ ಎಕ್ಸ್ ವೈ ಅಂತ ಅನ್ಕೊಳ್ಳೋಣ. ಸೊ ಇದು ಯೂನಿಟ್ ಪ್ಲೇಸ್ ವೈ, 10 ಪ್ಲೇಸಲ್ಲಿ ಎಕ್ಸ್ ಬರುತ್ತೆ. ಸೊ ಇದನ್ನು ಹೇಗೆ ಬರೀಬೋದು ಅಂತಂದ್ರೆ, ಸೊ ಇದು 10 ಪ್ಲೇಸಲ್ಲಿ ಇದೆ. ಸೊ ಇದನ್ನು ನಾವು 10x ಅಂತ ಬರೀಬೋದು. ಮತ್ತು ಸೊ ಈ ವೈನ ಸೊ 1 ಇಂಟು ವೈ ಅಥವಾ ವೈ ಅಂತಲೂ ಕೂಡ ಬರೀಬೋದು. ಫಾರ್ ಎಕ್ಸಾಂಪಲ್ ಇವಾಗ 21 ಇರುತ್ತೆ ಅಂತ ಅನ್ಕೊಳ್ಳೋಣ. ಸೊ ಇದನ್ನು ನಾವು ಸಾಮಾನ್ಯವಾಗಿ ಹೇಗೆ ಬರೀತೀವಿ ಅಂತಂದ್ರೆ, ಸೊ 2 ಇಂಟು 10 ಪ್ಲಸ್ 1 ಇಂಟು 1 ಅಂತ ಬರೀತೀವಿ. ಅಥವಾ ಸೊ ಇದನ್ನು 2 ಇಂಟು 10 ಪ್ಲಸ್ 1 ಅಂತಲೂ ಕೂಡ ಬರೀಬೋದು. 1 ಇಂಟು 1 ಆಗುತ್ತೆ. ಎಸ್. ಸೊ ಇದರ ವಿಸ್ತೃತ ರೂಪದಲ್ಲಿ ಇದನ್ನು ಈ ಥರ ಬರಿತೀವಿ. ಸೊ ಅದೇ ರೀತಿ ಕೂಡ ನಾವು 2 ಡಿಜಿಟ್ ನಂಬರ್ ಆಗಿರುವಂಥ ಈ ಎಕ್ಸ್ ವೈನ 10xy ಪ್ಲಸ್ ವೈ ಅಂತ ಬರಿತೀವಿ. ದೆನ್ ಇಲ್ಲಿ ಏನು ಹೇಳಿದ್ದಾರೆ, ಯಾವುದರ ನಡುವೆ ವ್ಯತ್ಯಾಸ, ದಿಸ್ 2 ಡಿಜಿಟ್ ನಂಬರ್ ಏನಿವಾಗ ಈ 2 ಡಿಜಿಟ್ ನಂಬರ್ ಇದೆ, ಇದನ್ನು ಮತ್ತೆ ಇಲ್ಲಿ ಏನು ಮಾಡ್ತಾರೆ, ಇಂಟರ್ಚೇಂಜ್ ಮಾಡಿದಾಗ, ಅಬ್ಟೈನ್ಡ್ ಬೈ ಇಂಟರ್ಚೇಂಜಿಂಗ್ ದ ಡಿಜಿಟ್ಸ್. ಸೊ ಏನು ಡಿಜಿಟ್ಸ್ ಇದೆ ಇವುಗಳನ್ನ ರಿವರ್ಸ್ ಮಾಡಿದಾಗ ಅಥವಾ ಇಂಟರ್ಚೇಂಜ್ ಮಾಡಿದಾಗ, ಅಂದರೆ ರಿವರ್ಸ್ ನಂಬರ್ ಏನಾಗುತ್ತೆ ಇವಾಗ, ರಿವರ್ಸ್ ನಂಬರ್. ಸೊ ಫಸ್ಟ್ ಒನ್ ಒರಿಜಿನಲ್ ನಂಬರ್ ಎಕ್ಸ್ ವೈ ಆಗುತ್ತೆ, ರಿವರ್ಸ್ ನಂಬರ್ ಅಂತಂದರೆ ವೈ ಎಕ್ಸ್ ಆಗುತ್ತೆ. ಸೊ ಇದನ್ನು ನಾವು ವಿಸ್ತೃತ ರೂಪದಲ್ಲಿ ಯಾವ ರೀತಿ ಬರಿಬೋದು, ಎಕ್ಸ್ಪಾನ್ಷನ್ ಫಾರ್ಮ್ನಲ್ಲಿ 10y ಪ್ಲಸ್ ಎಕ್ಸ್ ಅಂತ ಬರಿಬೋದು. ಓಕೆ, ಎಸ್. ಸೊ ಇಲ್ಲಿ ಇವುಗಳ ಡಿಫ್ರೆನ್ಸನ್ನು ಕೇಳಿದ್ದಾರೆ, ಏನು ಒರಿಜಿನಲ್ ನಂಬರ್ ಮೈನಸ್ ದಿಸ್ ರಿವರ್ಸ್ ನಂಬರ್ ಡಿಫ್ರೆನ್ಸ್ ಎಷ್ಟಾಗಿರುತ್ತೆ ಅಂತ ಕೊಟ್ಟಿದ್ದಾರೆ, 63 ಆಗಿರುತ್ತೆ ಅಂತ. ಸೊ ಇದರ ಅರ್ಥ ನಾವು ಇಲ್ಲಿ 10x ಪ್ಲಸ್ ವೈ, 10x ಪ್ಲಸ್ ವೈ ಮೈನಸ್ 10y ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 63 ಅಂತ ಗಿವನ್ನಲ್ಲಿ ಕೊಟ್ಟಿದ್ದಾರೆ. ಎಸ್. ಸೊ ಇದನ್ನು ಮತ್ತೆ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳೋಣ. ಸೊ ದಿಸ್ ಇಸ್ ದ 10x. ಸೊ ಬ್ರ್ಯಾಕೆಟನ್ನು ರಿಮೂವ್ ಮಾಡ್ಕೊಳ್ಬೇಕು ಇವಾಗ. ಸೊ ಅಂದರೆ 10x ಪ್ಲಸ್ ವೈ ಆಸ್ ಇಟ್ ಈಸ್. ಸೊ ಇವಾಗ ಇಲ್ಲಿ ಏನಿದೆ ಅಂತಂದರೆ ಮೈನಸ್ ಇದೆ. ಓಕೆ, ಸೊ ಇದನ್ನು ಬ್ರ್ಯಾಕೆಟಲ್ಲಿರೋದಕ್ಕೆ ಮಲ್ಟಿಪ್ಲಿಕೇಶನ್ ಮಾಡ್ಕೊಂಡ್ರೆ ಏನಾಗುತ್ತೆ, ಇದು ಮೈನಸ್ ಇಂಟು ಪ್ಲಸ್ ಅಂದರೆ ಪ್ಲಸ್ 10y ಇದೆ. ಸೊ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಸೊ 10y ಆಗುತ್ತೆ. ಅಗೇನ್ ಮೈನಸ್ ಇಂಟು ಪ್ಲಸ್, ಸೊ ಮೈನಸ್ ಆಗುತ್ತೆ. ಸೊ ದಿಸ್ ಇಸ್ ದ ಎಕ್ಸ್ ಈಸ್ ಈಕ್ವಲ್ ಟು 63 ಆಗುತ್ತೆ. ಎಸ್. ಸೊ ಇವಾಗ ಇಲ್ಲಿ ಪಾಸಿಟಿವ್ ಟರ್ಮ್ಸ್ಗಳನ್ನ ಆ್ಯಡ್ ಮಾಡ್ಕೊಳ್ಳೋದು. ಸೊ ಅಂದರೆ ಸೇಮ್ ವೇರಿಯಬಲ್ಸ್ ಏನಿರುತ್ತೆ. ಸೊ 10x ಮೈನಸ್ ಎಕ್ಸ್ ಇದೆ. ಸೊ ಅಂದರೆ ಎಷ್ಟಾಗುತ್ತೆ, ಇದು 9x ಆಗುತ್ತೆ. ಸೊ ಇಲ್ಲಿ ಪ್ಲಸ್ ವೈ ಇದೆ, ಮೈನಸ್ 10y ಇದೆ. ಸೊ ಪ್ಲಸ್ ವೈ ಮೈನಸ್ 10y ಮಾಡಿದರೆ ಮೈನಸ್ 9y ಬರುತ್ತೆ. ಸೊ ಈಸ್ ಈಕ್ವಲ್ ಟು 63 ಆಗುತ್ತೆ. ಸೊ ಇಲ್ಲಿ ಅಂದರೆ ಎಲ್ ಎಚ್ ಎಸ್ನಲ್ಲಿ 9 ಕಾಮನ್ ಇದೆ. ಸೊ 9 ಕಾಮನ್ ಔಟ್ ಸೈಡ್ ತೊಗೊಂಡ್ರೆ ಸೊ ದಿಸ್ ಇಸ್ ದ ಎಕ್ಸ್ ಮೈನಸ್ ವೈ ಆಗುತ್ತೆ, ಈಸ್ ಈಕ್ವಲ್ ಟು 63. ದೆನ್ ಇವಾಗ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 63. ಸೊ ದಿಸ್ 9 ಏನಾಗುತ್ತೆ ಇಲ್ಲಿ ಡಿವೈಡೆಡ್ ಬೈ ಆಗುತ್ತೆ. ಸೊ ದಿಸ್ ಇಸ್ ದ 9 ಆಗುತ್ತೆ. ದೆನ್ 63 ಡಿವೈಡೆಡ್ ಬೈ 9. ಸೊ ದಿಸ್ ಇಸ್ ದ 7. 9 7 ಲ 63. ಸೊ ಇದರ ಅರ್ಥ ಎಕ್ಸ್ ಮೈನಸ್ ವೈ ಈಸ್ ಈಕ್ವಲ್ ಟು 7 ಅಂತ. ಎಸ್. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಕ್ವಶನಲ್ಲಿ, ಅವ್ರು ಏನು ಕೇಳಿದ್ದಾರೆ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ 2 ಡಿಜಿಟ್ ನಂಬರ್ ಆಫ್ ದ ನಂಬರ್. ಎಸ್. ಸೊ ಇಲ್ಲಿ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ 2 ಡಿಜಿಟ್ಸ್ ಆಫ್ ದ ನಂಬರ್. 2 ಡಿಜಿಟ್ಸ್ ಆಫ್ ದ ನಂಬರ್ ಅಂತಂದರೆ ಯಾವುದು, ಎಕ್ಸ್ ಮತ್ತು ವೈ. ಸೊ ಇಲ್ಲಿ ನಾವು ಫೈಂಡ್ ಔಟ್ ಮಾಡಿರುವಂಥದ್ದು ಆ ಒಂದು ನಂಬರ್ನ 2 ಡಿಜಿಟ್ಸ್ಗಳ ನಡುವಿನ ವ್ಯತ್ಯಾಸವನ್ನು ಫೈಂಡ್ ಔಟ್ ಮಾಡಿದ್ವಿ. ಸೊ ಇದು ಏನಾಗುತ್ತೆ, ಎಕ್ಸ್ ಮೈನಸ್ ವೈ ಈಕ್ವಲ್ ಟು 7. ಸೊ ಇಲ್ಲಿ ಆನ್ಸರ್ ಬಿ 7 ಆಗುತ್ತೆ. ನಾವು ಲೆಟ್ ಅಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಕ್ವಶನ್. The difference between a 2-digit number and the number obtained by interchanging the digit is 54. ಸೇಮ್ ಪ್ರಿವಿಯಸ್ ಪ್ರಾಬ್ಲಮ್ನಲ್ಲಿ ಯಾವ ರೀತಿ ಸಾಲ್ವ್ ಮಾಡಿದ್ವಿ ಅಲ್ಲಿಯೂ ಕೂಡ ಅದೇ ರೀತಿ ಡಿಫ್ರೆನ್ಸ್ನ ಕೊಟ್ಟಿದ್ದಾರೆ.
then what is the difference between the sum and the difference of the digits of the number if the ratio of the digits of the number is 3:1. ಸೊ ಇಲ್ಲಿ ಏನು ಒಂದು ಡಿಫ್ರೆನ್ಸ್ ಏನಂತಂದರೆ ಪ್ರೀವಿಯಸ್ ಪ್ರಾಬ್ಲಮ್ಗೆ ಮತ್ತು ಇದಕ್ಕೆ. ಸೊ ಇಲ್ಲೇನು ಕೊಡ್ತಾರೆ, ಏನು ಕೇಳಿದಾರೆ ಅಂತಂದ್ರೆ ಎರಡು ಏನು ಆ ನಂಬರ್ ಇರುತ್ತಾ. ಸೊ ಎಕ್ಸ್ ವೈ ಅಂತ ತೊಗೊಂಡಿದ್ದೀವಿ. ಸೊ ಇಲ್ಲಿ ಎಕ್ಸ್ ವೈ ಏನು ಅನ್ನೋಂಥದ್ದು ಇದು ಒಂದು ನಂಬರ್ ಇದು. ಸೊ ಈ ನಂಬರ್ನಲ್ಲಿ 2 ಡಿಜಿಟ್ಸ್ಗಳಿದೆ. ಸೊ ಈ 2 ಡಿಜಿಟ್ಸ್ಗಳ ಸಮ್ ಏನು, ಎಕ್ಸ್ ಪ್ಲಸ್ ವೈ ಏನು ಮತ್ತು ಡಿಫ್ರೆನ್ಸ್ ಎಕ್ಸ್ ಮೈನಸ್ ವೈ ಏನು ಅಂತ. ಬಟ್ ಇಲ್ಲಿ ಒಂದು ಕಂಡೀಷನ್ ಕೊಡ್ತಾರೆ ಅವರು, ಇಫ್ ದ ರೇಷಿಯೋ ಆಫ್ ದ ಡಿಜಿಟ್ಸ್ ಆಫ್ ದ ನಂಬರ್ ಅಂತಂದರೆ ಯಾವುದು, ಎಕ್ಸ್ ವೈ. ಸೊ ಅಂದರೆ ಎಕ್ಸ್ ಬೈ ವೈ ಈಕ್ವಲ್ ಟು 3/1 ಅಂತ, ಅಥವಾ ಎಕ್ಸ್ ಇಷ್ಟು ವೈ ಈಕ್ವಲ್ ಟು 3:1 ಅಂತ ಗಿವನಲ್ಲಿ ಕೊಟ್ಟಿದ್ದಾರೆ. ಎಸ್. ಸೊ ಇವಾಗ ಇದನ್ನು ಸ್ಟೆಪ್ ಬೈ ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊಲ್ಯೂಷನ್. ಎಸ್. ಸೊ ಮೊದಲನೇದಾಗಿ ನಾವು ಒರಿಜಿನಲ್ ನಂಬರ್ ಏನಾಗಿರುತ್ತೆ ಅಂತ ನೋಡ್ಕೊಳ್ಬೇಕು. ಸೊ ಇಲ್ಲಿ ಏನು ಹೇಳಿದ್ದಾರೆ, ದ ಡಿಫ್ರೆನ್ಸ್ ಬಿಟ್ವೀನ್ ದ, ವ್ಯತ್ಯಾಸವನ್ನು ಕೇಳಿದ್ದಾರೆ, ವ್ಯತ್ಯಾಸವನ್ನು ಕೊಟ್ಟಿದ್ದಾರೆ ಅವರು. ಡಿಫ್ರೆನ್ಸ್ ಬಿಟ್ವೀನ್ ಯಾವುದ್ರ ನಡುವೆ, 2 ಡಿಜಿಟ್ ನಂಬರ್. ಸೊ ಫಸ್ಟ್ ಒನ್ ಅಂದರೆ ಒರಿಜಿನಲ್ ನಂಬರ್ ಆಗಿರುತ್ತೆ, ಅದು 2 ಡಿಜಿಟ್ ನಂಬರ್ ಅಂದರೆ ಎಕ್ಸ್ ವೈ. ಸೊ ಇದರ ಎಕ್ಸ್ಪಾನ್ಷನ್ ಫಾರ್ಮಲ್ಲಿ ಯಾವ ರೀತಿ ಬರಿತೀವಿ, 10x ಪ್ಲಸ್ ವೈ ಅಂತ ಬರಿತೀವಿ. ನೆಕ್ಸ್ಟ್ ಇವಾಗ ದ ನಂಬರ್ ಅಪ್ಟೈನ್ಡ್ ಬೈ, ಈ ನಂಬರ್ಸ್ ಅದು ಬೈ ಇಂಟರ್ಚೇಂಜಿಂಗ್ ದ ಡಿಜಿಟ್ಸ್. ಸೊ ಇಲ್ಲಿ ಡಿಜಿಟ್ಸ್ ಏನಂದರೆ ಎಕ್ಸ್ ವೈ ಆಗಿರುತ್ತೆ, ಇದನ್ನ ರಿವರ್ಸ್ ಆಗಿ ಬರೆದ್ರೆ ರಿವರ್ಸ್ ನಂಬರ್ ಎಸ್. ಸೊ ಏನಾಗುತ್ತೆ, ವೈ ಎಕ್ಸ್ ಆಗುತ್ತೆ. ಹಾಗೇನಿದ್ರೆ ಎಕ್ಸ್ಪಾನ್ಷನ್ ಫಾರ್ಮ್ 10y ಪ್ಲಸ್ ಎಕ್ಸ್ ಆಗುತ್ತೆ. ಎಸ್. ಸೊ ಇಲ್ಲೇನು ಕೇಳಿದರೆ, ಇವುಗಳ ನಡುವಿನ ವ್ಯತ್ಯಾಸ 54 ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇಟ್ ಮೀನ್ಸ್ 10x ಪ್ಲಸ್ ವೈ ಮೈನಸ್ 10y ಪ್ಲಸ್ ಎಕ್ಸ್ ಈಕ್ವಲ್ ಟು 54 ಆಗಿರುತ್ತಂತ. ಸೊ ಅಗೇನ್ ಇದನ್ನು ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ತೀವಿ. 10x ಪ್ಲಸ್ ವೈ, ಸೊ ಮೈನಸ್ ಇಂಟು ಪ್ಲಸ್ 10y ಮೈನಸ್ 10y ಮೈನಸ್ ಇಂಟು ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಈಕ್ವಲ್ ಟು 54 ಆಗುತ್ತೆ. ಸೊ ಅಗೇನ್ ಇಲ್ಲಿ ಕೂಡ ನಾವು ಸೇಮ್ ವೇರಿಯೇಬಲ್ಸ್ನ ಅಡಿಷನ್ನ ಮಾಡ್ಕೊಳ್ತೀವಿ. ಸೊ 10x ಮೈನಸ್ ಎಕ್ಸ್ 9x ಆಗುತ್ತೆ. ಅದೇ ರೀತಿ y ಮೈನಸ್ 10y ಮೈನಸ್ 9y ಬರುತ್ತೆ. ಸೊ ದಿಸ್ ಇಸ್ ದ 54. ಸೊ ಅಗೇನ್ ಇಲ್ಲಿ 9 ಕಾಮನ್ ತಗೊಳ್ಳೋಣ, ಎಕ್ಸ್ ಮೈನಸ್ ವೈ ಆಗುತ್ತಾ. ದೆನ್ ದಿಸ್ ಇಸ್ ದ 54. ಎಕ್ಸ್ ಮೈನಸ್ ವೈ ಈಕ್ವಲ್ ಟು 54 ಡಿವೈಡೆಡ್ ಬೈ 9. ಸೊ 9 1 9 6. ಸೊ ಇಟ್ ಮೀನ್ಸ್ ಎಕ್ಸ್ ಮೈನಸ್ ವೈ ಈಕ್ವಲ್ ಟು ಎಷ್ಟು ಬರುತ್ತಾ, 6 ಬರುತ್ತಾ. ಎಸ್. ಸೊ ಇದು ಡಿಫ್ರೆನ್ಸ್ ಗೊತ್ತಾಯಿತು ನಮಗೆ. ಸೊ ಅವ್ರು ಏನು ಕೇಳಿದ್ದಾರೆ, ಒಂದು ಡಿಫ್ರೆನ್ಸನ್ನು ಕೇಳಿದ್ದಾರೆ. ಸೊ ಎರಡನೇದು ಸಮ್ಮನ್ನು ಕೇಳಿದ್ದಾರೆ. ಬಟ್ ಇಲ್ಲಿ ಒಂದು ಕಂಡೀಷನ್ನ ಕೊಟ್ಟಿದ್ದಾರೆ, ಅನುಪಾತವನ್ನು ಕೊಟ್ಟಿದ್ದಾರೆ. ಆ ಒಂದು ಡಿಜಿಟ್ಸ್ಗಳ ನಡುವಿನ ಒಂದು ಅನುಪಾತವನ್ನು ಕೊಟ್ಟಿದ್ದಾರೆ. ಸೊ ಹೀಗಾಗಿ ಏನಿವಾಗ ಈ ಇಕ್ವೇಷನ್ ಇದೆ, ಎಕ್ಸ್ ಮೈನಸ್ ವೈ ಈಕ್ವಲ್ ಟು 6 ಅನ್ನೋದಕ್ಕೆ ನಾವು ಇಕ್ವೇಷನ್ ನಂಬರ್ 1 ಅಂತ ತಗೊಳ್ಳೋಣ. ಟೇಕ್ ಇಟ್ ಆಸ್ ಇಕ್ವೇಷನ್ ನಂಬರ್ 1. ಎಸ್. ಸೊ ಇವಾಗ ನಾವು ಸಮ್ಮನ್ನು ಕ್ಯಾಲ್ಕುಲೇಟ್ ಮಾಡಬೇಕಿದ್ರೆ ಅವ್ರು ಕೊಟ್ಟಿರುವಂಥ ಕಂಡೀಷನ್ ಏನು, ಆ 2 ಡಿಜಿಟ್ಸ್ಗಳ ನಡುವಿನ ಅನುಪಾತವನ್ನು ಕೊಟ್ಟಿದ್ದಾರೆ. ಅಂದರೆ ಎಕ್ಸ್ ಬೈ ವೈ ಈಕ್ವಲ್ ಟು 3/1 ಅಂತ. ಸೊ ಇದನ್ನು ನಾವು ಈ ರೀತಿ ಕೂಡ ಬರಿಬೋದು, ಎಕ್ಸ್ ಇಷ್ಟು ವೈ ಈಕ್ವಲ್ ಟು 3:1 ಅಂತಂದ್ರು ಒಂದೇ ಕೂಡ. ಸೊ ಎಕ್ಸ್ ಬೈ ವೈ ಈಕ್ವಲ್ ಟು 3/1 ಅಂತಂದ್ರೂ ಕೂಡ ಒಂದೇ ಅರ್ಥ ಆಗತ್ತಾ. ಎಸ್. ಸೊ ಇವಾಗ ಇವುಗಳನ್ನ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ಳೋಣ. ಸೊ ಅಂದರೆ ಎಕ್ಸ್ ಇಂಟು 1 ಈಸ್ ಈಕ್ವಲ್ ಟು 3 ಇಂಟು ವೈ. ಸೊ ಇದರ ಅರ್ಥ ಎಕ್ಸ್ ಈಸ್ ಈಕ್ವಲ್ ಟು ಎಕ್ಸ್ ಇಂಟು 1 ಎಕ್ಸ್, 3 ಇಂಟು ವೈ 3y. ಸೊ ಇದಕ್ಕೆ ನಾವು ಇಕ್ವೇಷನ್ ನಂಬರ್ 2 ಅಂತ ತಗೊಳ್ಳೋಣ. ಎಸ್. ಸೊ ಇವಾಗ ಏನು ಇಕ್ವೇಷನ್ 2 ಬಂದಿದೆ, ಇದನ್ನು ಇಕ್ವೇಷನ್ 1ರಲ್ಲಿ ನಾವು ಪುಟ್ ಮಾಡೋಣ. ಅಂದರೆ ಸಬ್ಸ್ಟಿಟ್ಯೂಟ್ ಇಕ್ವೇಷನ್ ನಂಬರ್ 2 ಇನ್ ಇಕ್ವೇಷನ್ ನಂಬರ್ 1. ಅಂದರೆ ಈ ಇಕ್ವೇಷನ್ 2ನ್ನು 1ರಲ್ಲಿ ತುಂಬೋದು ಅಂತ. ಎಸ್. ಸೊ ಇವಾಗ ಇಕ್ವೇಷನ್ ನಂಬರ್ 1 ಏನಿದೆ, ಎಕ್ಸ್ ಮೈನಸ್ ವೈ ಈಕ್ವಲ್ ಟು 6 ಇದೆ. ಎಸ್. ನಮಗೆ ಇಲ್ಲಿ ಎಕ್ಸ್ ಈಕ್ವಲ್ ಟು ವ್ಯಾಲ್ಯೂ ಎಷ್ಟಿದೆ, 3y ಇದೆ. ಆ ವ್ಯಾಲ್ಯೂನ ಇಲ್ಲಿ ಬರೆಯೋದು ಎಕ್ಸ್ ಇದ್ದಲ್ಲಿ. 3y ಮೈನಸ್ ವೈ ಈಕ್ವಲ್ ಟು 6 ಆಗುತ್ತೆ. ಇಲ್ಲಿ 3y ಮೈನಸ್ ವೈ. ಸೊ ಇಲ್ಲಿ ನಮಗೆ ಸೇಮ್ ವೇರಿಯೇಬಲ್ಸ್ನ ಅಡಿಷನ್, ಸಬ್ಸ್ಟ್ರಾಕ್ಷನ್, ಡಿವಿಷನ್ ಮತ್ತು ಮಲ್ಟಿಪ್ಲಿಕೇಶನ್ ಮಾತ್ರ ಮಾಡಲಿ. ಅಂದರೆ ಮಲ್ಟಿಪ್ಲಿಕೇಶನ್ ಬೇರೆ ವೇರಿಯೇಬಲ್ಸ್ ಇದ್ರ ಮಾಡ್ಬೋದು. ಬಟ್ ಇಲ್ಲಿ ಡಿವಿಷನ್ ಅಂತ ಬಂದಾಗ ಅಥವಾ ಅಡಿಷನ್, ಸಬ್ಸ್ಟ್ರಾಕ್ಷನ್ ಅಂತ ಬಂದಾಗ ಸೇಮ್ ವೇರಿಯೇಬಲ್ಸ್ಗಳನ್ನ ಮಾತ್ರ ನಾವು
ಮಾಡ್ತೀವಿ. ಅಂದರೆ 3y ಮೈನಸ್ y ಇರುತ್ತೆ, ಇದನ್ನು 2y ಅಂತ ಆಗುತ್ತೆ, 2y. ಸೊ ದಿಸ್ ಈಸ್ ಈಕ್ವಲ್ ಟು 6. ದೆನ್ y ಈಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ 2. 2 1 2 3 ಎಸ್. ಸೊ ಇದರ ಅರ್ಥ y ಈಸ್ ಈಕ್ವಲ್ ಟು 3 ಆಗುತ್ತೆ. ಇವಾಗ ನಾವು y ಈಸ್ ಈಕ್ವಲ್ ಟು ಗೊತ್ತಾಯಿತು. ದೆನ್ ಇವಾಗ ನಾವು ಈಸಿಯಾಗಿ ಎಕ್ಸ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡ್ಬೋದಲ್ವಾ? ಏನಂತಂದರೆ ಇಲ್ಲಿ ಎಕ್ಸ್ ಮೈನಸ್ y ಈಕ್ವಲ್ ಟು 6 ಇದೆ, ಎಕ್ಸ್ ಮೈನಸ್ y ಈಕ್ವಲ್ ಟು 6 ಇದೆ. ಸೊ ನಿಮಗೆ ಗೊತ್ತಿರುವಂಥದ್ದು y ವ್ಯಾಲ್ಯೂ ಈಕ್ವಲ್ ಟು 3. ಸೊ ಇಲ್ಲಿ ಎಕ್ಸ್ ಮೈನಸ್ 3 ಈಕ್ವಲ್ ಟು 6 ಆಗುತ್ತೆ. ದೆನ್ ಎಕ್ಸ್ ಈಸ್ ಈಕ್ವಲ್ ಟು 6 ಪ್ಲಸ್, ಸೊ ಇದು ಮೈನಸ್ 3 ಇದೆ. ಸೊ ಇದು ಲೆಫ್ಟ್ ರೈಟ್ ಹ್ಯಾಂಡ್ ಸೈಡ್ಗೆ ಬಂದರೆ ಏನಾಗುತ್ತೆ, ಇದು ಪ್ಲಸ್ ಆಗುತ್ತೆ, +3. ಸೊ ಎಕ್ಸ್ ಈಕ್ವಲ್ ಟು 9 ಆಗುತ್ತೆ. ಎಸ್. ಸೊ ಅವ್ರು ಕೇಳಿರುವಂಥದ್ದು ಏನಂತಂದರೆ ಫಸ್ಟ್ ಒನ್ ಸಮ್ಮನ್ನು ಕೇಳಿದ್ದಾರೆ. ಸಮ್ ಅಂತಂದರೆ ಇಲ್ಲಿ ಎಕ್ಸ್ ಪ್ಲಸ್ ವೈ. ಸೊ ಇಲ್ಲಿ ನಮಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಅಂತ ಗೊತ್ತಿದೆ, ಎಕ್ಸ್ 9 ಗೊತ್ತಿದೆ, ಪ್ಲಸ್ ವೈ ವ್ಯಾಲ್ಯೂ ಹಿಯರ್ ಇದ್ದ ವೈ 3 ಅಂತ ಗೊತ್ತಿದೆ, +3 ಈಕ್ವಲ್ ಟು 12 ಆಗುತ್ತೆ. ದೆನ್ ಇವಾಗ ಡಿಫ್ರೆನ್ಸ್ನ ಕೇಳಿದ್ದಾರೆ. ಸೆಕೆಂಡ್ ಒನ್ ಡಿಫ್ರೆನ್ಸ್ ಎಕ್ಸ್ ಮೈನಸ್ ವೈ ಆಗುತ್ತೆ. ಸೊ ಅಂದರೆ 9 ಮೈನಸ್ 3 ಈಸ್ ಈಕ್ವಲ್ ಟು 6 ಆಗುತ್ತೆ. ಸೊ ಇಲ್ಲಿ ಸಮ್ ಟೋಲ್ difference is 6 agata. Yes, so now let us move on to the next question. What is the number of 2-digit numbers excluding 27 which when reversed results in a number which is greater than the original number by 45? So ಇಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ 3 ಅಂತ, 2, 6 and 4 ಅಂತ. ಎಸ್. ಸೊ ಮೊದಲನೇದಾಗಿ ಈ ಕ್ವಶನ್ ಅರ್ಥ ಮಾಡ್ಕೊಳ್ಳೋಣ. ಏನು ಕೊಟ್ಟಿದ್ದಾರೆ ಅಂತಂದರೆ ವಾಟ್ ಇಸ್ ದ ನಂಬರ್ ಆಫ್ ಟೂ ಡಿಜಿಟ್ ನಂಬರ್ ಎಕ್ಸ್ಕ್ಲೂಡಿಂಗ್ 27. ಅಂದರೆ 2 ಡಿಜಿಟ್ ನಂಬರ್ಗಳು ಎಷ್ಟಾಗಿರುತ್ತೆ ಯಾವಾಗ ಈ ಎಕ್ಸ್ಕ್ಲೂಡಿಂಗ್ 27ನ ಹೊರತುಪಡಿಸಿದಾಗ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ವಿಚ್ ವೆನ್ ರಿವರ್ಸ್ಡ್ ರಿಸಲ್ಟ್ಸ್ ಇನ್ ಎ ನಂಬರ್ ವಿಚ್ ಈಸ್ ಗ್ರೇಟರ್ ದ್ಯಾನ್ ದ ಒರಿಜಿನಲ್ ನಂಬರ್ ಬೈ 45 ಅಂತ ಕೊಟ್ಟಿದ್ದಾರೆ. ಸೊ ಇದರ ಅರ್ಥ ಇವಾಗ ಒರಿಜಿನಲ್ ನಂಬರ್ ಏನು ಅದು 2 ಡಿಜಿಟ್ ನಂಬರ್ ಅಂತ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ 2 ಡಿಜಿಟ್ ನಂಬರ್ ಅಂತ. ಸೊ 2 ಡಿಜಿಟ್ ನಂಬರ್ ನಾವು ಎಕ್ಸ್ ವೈ ಅಂತ ತೊಗೊಳ್ತೀವಿ, ಅದರ ಎಕ್ಸ್ಪಾನ್ಷನ್ನಲ್ಲಿ ನಾವು 10x ಪ್ಲಸ್ ವೈ ಅಂತ ತೊಗೊಳ್ತೀವಿ. ಸೊ ಅದನ್ನು ರಿವರ್ಸ್ ಮಾಡಿ ಬರೆದಾಗ ವಿಚ್ ಈಸ್ ವೆನ್ ರಿವರ್ಸ್ಡ್ ಅಂದರೆ ರಿವರ್ಸ್ಡ್ ನಂಬರ್ ಏನಾಗುತ್ತೆ 10y ಪ್ಲಸ್ ಎಕ್ಸ್ ಆಗುತ್ತೆ. ಸೊ ಅಥವಾ ಇದನ್ನು y(x) ಏನಿರುತ್ತೆ ಅದನ್ನು ಎಕ್ಸ್ಪಾನ್ಷನ್ ಫಾರ್ಮಲ್ಲಿ ಬರೀತೀವಿ. ಎಸ್. ಸೊ ಇಲ್ಲಿ ಏನು ಕೇಳಿದಾರೆ, ವಿಚ್ ವೆನ್ ರಿವರ್ಸ್ ರಿಸಲ್ಟ್ಸ್ ಇನ್ ಎ ನಂಬರ್ ವಿಚ್ ಇಸ್ ಗ್ರೇಟರ್ ದ್ಯಾನ್, ಅಂದರೆ ಇವಾಗ ಏನು ರಿವರ್ಸ್ ಮಾಡಿರುವಂಥ ನಂಬರ್ 10y ಪ್ಲಸ್ ಎಕ್ಸ್ ಅನ್ನುವಂಥದ್ದು ಏನಾಗುತ್ತೆ ಅಂದರೆ, ಸೊ ವಿಚ್ ಈಸ್ ಗ್ರೇಟರ್ ದ್ಯಾನ್ ದ, ಸೊ ದಿಸ್ ನಂಬರ್ ಈಸ್ ಅಂದರೆ ರಿವರ್ಸ್ ನಂಬರ್ ಈಸ್ ಗ್ರೇಟರ್ ದ್ಯಾನ್ ದ ಒರಿಜಿನಲ್ ನಂಬರ್ ಯಾವುದು 10x ಪ್ಲಸ್ ವೈ ಬೈ ಎಷ್ಟು 45 ಅಂದರೆ 45 ಏನಾಗಿದೆ ಅಂದರೆ ಹೆಚ್ಚಾಗಿರುತ್ತೆ ಅದು. ಎಸ್. ಸೊ ಇದನ್ನು ನಾವು ಮತ್ತೆ ಇವಾಗ ಸಿಂಪ್ಲಿಫಿಕೇಶನ್ ಮಾಡೋಣ. ಸೊ ದಿಸ್ ಇಸ್ ದ 10y ಪ್ಲಸ್ ಎಕ್ಸ್ ಮೈನಸ್ 10x. ಎಸ್. ಅಂದರೆ ಇದು ರೈಟ್ ಹ್ಯಾಂಡ್ ಸೈಡಲ್ಲಿರೋದು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಬಂದರೆ ಏನಾಗುತ್ತೆ ಮೈನಸ್ ಆಗುತ್ತೆ, ಇದು ಎಲ್ಲವೂ ಕೂಡ ಮೈನಸ್ y ಈಸ್ ಈಕ್ವಲ್ ಟು 45. ಹಿಯರ್ ಸೇಮ್ ವೇರಿಯಬಲ್ಸ್ನ ಆ್ಯಡ್ ಮಾಡಿದರೆ, ಸೊ ದಿಸ್ ಇಸ್ ದ 10y ಮೈನಸ್ y, ಸೊ 9y ಮೈನಸ್ 10x ಪ್ಲಸ್ ಎಕ್ಸ್, ಸೊ ಮೈನಸ್ 9x ಈಕ್ವಲ್ ಟು 45 ಆಗುತ್ತೆ. ಅಗೇನ್ ಇಲ್ಲಿಯೂ ಕೂಡ ನಾವು 9ನ ಕಾಮನ್ ತಗೊಳ್ತೀವಿ, y ಮೈನಸ್ ಎಕ್ಸ್ ಆಗುತ್ತೆ. ಸೊ ದಿಸ್ ಇಸ್ ದ 45. ಸೊ ಹಿಯರ್ y ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 45 ಡಿವೈಡೆಡ್ ಬೈ 9, 9 1 9 5. ಸೊ ಇದು y ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು ಎಷ್ಟು ಬರುತ್ತೆ 5 ಬರುತ್ತೆ. ಎಸ್. ಸೊ ಇಲ್ಲಿ ಅವ್ರೇನು ಹೇಳಿದ್ದಾರೆ, ವಾಟ್ ಈಸ್ ದ ನಂಬರ್ ಆಫ್ ಡಿಜಿಟ್ಸ್ ನಂಬರ್ಸ್ ಎಕ್ಸ್ಕ್ಲೂಡಿಂಗ್ 27 ಅಂತ. ಸೊ ಇದರ ಅರ್ಥ ಇವಾಗ ಇಲ್ಲಿ y ವ್ಯಾಲ್ಯೂ ಮತ್ತು ಎಕ್ಸ್ ವ್ಯಾಲ್ಯೂ ತೊಗೊಳ್ಳೋಣ. ಸೊ ಇಲ್ಲಿ y ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 5 ಇದೆ. ಸೊ ಗಿವನ್ ಇವಾಗ ಫೈಂಡ್ ಔಟನ್ನು ಮಾಡಿದ್ದೀವಿ ಅದನ್ನು y ಮೈನಸ್ ಎಕ್ಸ್ ಈಕ್ವಲ್ ಟು 5 ಅಂತ. ಸೊ ಇಲ್ಲಿ ಯಾವ ವ್ಯಾಲ್ಯೂನ ತೊಗೊಂಡ್ರೆ ಅಂದರೆ y ಮತ್ತು ಎಕ್ಸ್ ಯಾವ ವ್ಯಾಲ್ಯೂನ ತೊಗೊಂಡ್ರೆ ಇಲ್ಲಿ ಈಸ್ ಈಕ್ವಲ್ ಟು 5 ಬರುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಇವಾಗ y ವ್ಯಾಲ್ಯೂನ 6 ಅಂತ ತೊಗೊಂಡು ಎಕ್ಸ್ ವ್ಯಾಲ್ಯೂನ 1 ಅಂತ ತೊಗೊಂಡ್ರೆ
ಸೊ ಏನಾಗುತ್ತೆ ಅಗೇನ್ ಇದು 5 ಬರುತ್ತೆ. ಸೊ ಇದು ಕಾಂಬಿನೇಷನ್ ಏನೇನಾಗುತ್ತೆ 6-1 ಅಥವಾ 1-6. ಸೊ ಅಂದರೆ ಇದು ಫೇರ್ ಆಗುತ್ತೆ. 6-1 ಕಾಂಬಿನೇಷನ್ನು 1 ಫೇರು, ಹಾಗೆ 1-6 ಅನ್ನುವಂಥದ್ದು. ಸೊ ನೆಕ್ಸ್ಟ್ ಇವಾಗ 7-2 ತೊಗೊಂಡ್ರೆ ಸೊ ಅಗೇನ್ ಇಲ್ಲೂ ಕೂಡ ಏನಾಗುತ್ತೆ 5ನೇ ಬರುತ್ತೆ, ಆನ್ಸರ್ 5ನೇ ಬರುತ್ತೆ. ಸೊ ಇಲ್ಲಿ ಕಾಂಬಿನೇಷನ್ ಏನಾಗುತ್ತೆ ನೋಡಿ 7-2 ಆಗುತ್ತೆ, 7-2 ಹಾಗೆ 2-7 ಆಗುತ್ತೆ. ಎಸ್, ಕ್ವಶನಲ್ಲಿ ಅವ್ರಿಗೆ ಹೇಳಿರೋದೇನಂತಂದರೆ ಎಕ್ಸ್ಕ್ಲೂಡಿಂಗ್ 27 ಅಂತ. ಸೊ ಇದನ್ನು ತೆಗಿಬೇಕು ಅಂತ, ಇದನ್ನು ಹೊರತುಪಡಿಸಿ ಅಂತ ಕೇಳಿದ್ದಾರೆ. ಎಸ್, ಸೊ ಇವಾಗ ನೆಕ್ಸ್ಟ್ ಒನ್ ನಾವು ಇವಾಗ 8 ತೊಗೊಂಡ್ರೆ y ವ್ಯಾಲ್ಯೂನ 8 ತೊಗೊಂಡು ಸೊ x ವ್ಯಾಲ್ಯೂನ 3 ತೊಗೊಂಡ್ರೆ ಕೂಡ 5 ಬರುತ್ತೆ. ಸೊ ಇವಾಗ ಇದು ಕಾಂಬಿನೇಷನ್ ಪೇರ್ ಏನಾಗುತ್ತೆ 83 ಆ್ಯಂಡ್ 38 ಆಗುತ್ತೆ. ನಂತರದಲ್ಲಿ 9-4 ತೊಗೊಂಡ್ರೆ 5 ಆಗುತ್ತೆ. ಸೊ ಇದು ಪೇರ್ ಏನಾಗುತ್ತೆ 9-4 ಆರ್ 4-9 ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಇವಾಗ ನೀವು 10-5 ತೊಗೊಂಡ್ರೆ ಏನಾಗ್ಬೋದು 10-5 ತೊಗೊಂಡ್ರೆ ಸೊ ಇಲ್ಲಿ ನಿಮಗೆ 5 ಬರ್ಬೋದು. ಸೊ ಇಲ್ಲಿ ನಿಮಗೆ 5 ಆನ್ಸರ್ ಬರ್ಬೋದು. ಬಟ್ ಇವಾಗ ನೀವು ಏನು ಇವಾಗ 2 ಡಿಜಿಟ್ ನಂಬರ್ ಅಂತ ಕೊಟ್ಟಿದ್ದಾರೆ, 2 ಡಿಜಿಟ್ ನಂಬರ್ ಅಂತ ಏನು 10y + x ಅಂತ. ಸೊ ಇನ್ ಕೇಸ್ ಈ ವ್ಯಾಲ್ಯೂಗಳನ್ನ ನೀವು ಈ ನಂಬರ್ನಲ್ಲಿ ಹಾಕಿದರೆ ಪುಟ್ ಮಾಡಿದರೆ ಎಷ್ಟಾಗುತ್ತೆ ನೋಡಿ 10 × y ವ್ಯಾಲ್ಯೂ 10 ಅಂತ ತೊಗೊಂಡ್ರೆ ಪ್ಲಸ್ ಎಕ್ಸ್ ವ್ಯಾಲ್ಯೂನ 5 ಅಂತ ತೊಗೊಂಡ್ರೆ ಎಷ್ಟಾಗುತ್ತೆ ಇದು 10 × 10 100, 100 + 5 ಆಗುತ್ತೆ, ಅಂದರೆ 105 ಆಗುತ್ತೆ. ಸೊ 105 ಅನ್ನೋದು 3 ಡಿಜಿಟ್ ನಂಬರ್ ಆಗಿರುತ್ತೆ. ಸೊ ಹೀಗಾಗಿ ಇಲ್ಲಿಗೆ ಸ್ಟಾಪ್ ಮಾಡಿಬಿಡ್ಬೇಕು ಇದನ್ನು. ಸೊ ನೆಕ್ಸ್ಟ್ ನೀವು 15 - 5 ತೊಗೊಂಡ್ರು ಕೂಡ ಇಲ್ಲಿ 5 ಬರುತ್ತೆ. ಸಾರಿ 10 ತೊಗೊಂಡ್ರು ಕೂಡ 15 10 ತೊಗೊಂಡ್ರು ಕೂಡ ಇಲ್ಲಿ 5 ಬರುತ್ತೆ. ಬಟ್ ಇಲ್ಲಿ ಈ ವ್ಯಾಲ್ಯೂಗಳನ್ನ ಇದರಲ್ಲಿ ಹಾಕಿದ್ರೆ 10y ನಲ್ಲಿ ಪುಟ್ ಮಾಡಿದ್ರೆ ಸೊ ನಿಮಗೆ ವ್ಯಾಲ್ಯೂ ಅನ್ನುವಂಥದ್ದು ಏನಾಗುತ್ತೆ 3 ಡಿಜಿಟ್ ಇರುವಂಥ ನಂಬರ್ಗಳು ಸಿಗುತ್ತೆ. ಸೊ ಅವ್ರು ಹೇಳಿರುವಂಥದ್ದು ಕ್ವಶನಲ್ಲಿ 2 ಡಿಜಿಟ್ ನಂಬರ್ ಮಾತ್ರ. ಸೊ ಇಲ್ಲಿಯವರೆಗೆ ಮಾತ್ರ. ಸೊ ಹೀಗಾಗಿ ಎಷ್ಟು ಪೇರ್ ಆಗುತ್ತೆ ಇಲ್ಲಿ ಸೊ 1 ಪೇರ್ 2 ಪೇರ್ ಆ್ಯಂಡ್ 3 ಪೇರ್. ಸೊ ಇಲ್ಲಿ ಆನ್ಸರ್ ಈ 3, ಆಪ್ಷನ್ ಎ 3. ಎಸ್, ಸೊ ನೆಕ್ಸ್ಟ್ ಕ್ವಶನ್ ಸೇಮ್ ಕ್ವಶನ್ ಇದೆ ಕೂಡ ಇಲ್ಲಿ ಕೂಡ. ದ ಡಿಫರೆನ್ಸ್ ಬಿಟ್ವೀನ್ ಅ 2 ಡಿಜಿಟ್ ನಂಬರ್ ಆ್ಯಂಡ್ ದ ನಂಬರ್ ಅಪ್ಟೈನ್ಡ್ ಬೈ ಇಂಟರ್ಚೇಂಜಿಂಗ್ ದ ಪೊಸಿಷನ್ ಆಫ್ ದ ಡಿಜಿಟ್ಸ್ ಇಸ್ 45 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ ಅಂತ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ದೇರ್ ಆರ್ ತ್ರೀ ಸಚ್ ಪೇರ್ಸ್ ಆಫ್ ನಂಬರ್ಸ್. ಸೆಕೆಂಡ್ ಒನ್ ದ ಡಿಫರೆನ್ಸ್ ಬಿಟ್ವೀನ್ ದ 2 ಡಿಜಿಟ್ಸ್ ಆಫ್ ಸಚ್ ನಂಬರ್ ಈಸ್ ಮಲ್ಟಿಪಲ್ ಆಫ್ 3 ಅಂತ ಕೊಟ್ಟಿದ್ದಾರೆ. ಸೊ ವಿಚ್ ಆಫ್ ದ ಅಬೋವ್ ಸ್ಟೇಟ್ಮೆಂಟ್ಸ್ ಈಸ್ ಆರ್ ಕರೆಕ್ಟ್. ಸೊ ಈ ಎರಡು ಸ್ಟೇಟ್ಮೆಂಟ್ಗಳಲ್ಲಿ ಯಾವುದು ಸರಿ ಇದೆ ಅಂತ ಕೇಳಿದ್ದಾರೆ. ಸೊ ಅದಕ್ಕಿಂತ ಮೊದಲು ನಾವು ಇದನ್ನು ಸ್ಟೇಟ್ಮೆಂಟ್ನಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಬರೆಯೋಣ. ಸೊ ಫಸ್ಟ್ ಒನ್ ಏನು ಹೇಳಿದ್ದಾರೆ ದ ಡಿಫರೆನ್ಸ್ ಬಿಟ್ವೀನ್ ಯಾವುದರ ನಡುವೆ ಡಿಫರೆನ್ಸು 2 ಡಿಜಿಟ್ ನಂಬರ್. ಸೊ ಇಲ್ಲಿ 2 ಡಿಜಿಟ್ ನಂಬರ್ ಅಂತಂದರೆ ಅದನ್ನು ಒರಿಜಿನಲ್ ನಂಬರ್ ಅಂತ ತೊಗೋಣ. ಸೊ ಒರಿಜಿನಲ್ ನಂಬರ್ ಏನಾಗಿರ್ಬೋದು ಸೊ ಅಂದರೆ XY ಇರುತ್ತೆ, ಅದರ ಎಕ್ಸ್ಪಾನ್ಷನ್ ಫಾರ್ಮ್ 10x + y ಆ್ಯಂಡ್ ದ ನಂಬರ್ ಅಪ್ಟೇನ್ಡ್ ಬೈ ಇಂಟರ್ಚೇಂಜಿಂಗ್ ದ ಪೊಸಿಷನ್. ಸೊ ಇಲ್ಲಿ ಅಂದರೆ ರಿವರ್ಸ್ ನಂಬರ್ನ ಬರೆಯೋಣ. ಸೊ ರಿವರ್ಸ್ ನಂಬರ್ YX ಆಗುತ್ತಾ. ಸೊ ಅದರ ಎಕ್ಸ್ಪಾನ್ಷನ್ ಫಾರ್ಮ್ 10y + x ಆಗುತ್ತೆ. ಸೊ ಇವುಗಳ ನಡುವಿನ ಡಿಫ್ರೆನ್ಸ್ ಎಷ್ಟಾಗಿರುತ್ತೆ 45 ಆಗಿರುತ್ತೆ ಅಂತ ಕೊಟ್ಟಿದ್ದಾರೆ. ಸೊ ಇದು 10x + y ಮೈನಸ್ ಸೊ ಬ್ರ್ಯಾಕೆಟ್ ಮೈನಸ್ 10y + x = 45 ಕೊಟ್ಟಿದ್ದಾರೆ. ಎಸ್, ಸೊ ಇವಾಗ ಸಿಂಪ್ಲಿಫಿಕೇಶನ್ ಮಾಡೋಣ. 10x + y ಮೈನಸ್ ಸೊ ದಿಸ್ 10y - x = 45 ಆಗುತ್ತೆ. ದೆನ್ ಅಗೇನ್ ಇಲ್ದು 9x - 9y = 45 ಆಗುತ್ತೆ. ಸೊ 9 ಕಾಮನ್ ತೊಗೊಂಡ್ರೆ ಸೊ ದಿಸ್ ಇಸ್ ದ x - y = 45/9 ಆಗುತ್ತೆ. ದೆನ್ x - y = 5 ಆಗುತ್ತೆ. ಸೊ ಈ ಕೊಟ್ಟಿರುವಂಥ ಸ್ಟೇಟ್ಮೆಂಟ್ಗಳಲ್ಲಿ ಚೆಕ್ ಮಾಡಿ. ಸೊ ಏನು ಹೇಳಿದ್ದಾರೆ ಇಲ್ಲಿ ದೇರ್ ಆರ್ 3 ಸಚ್ ಪೇರ್ ಆಫ್ ನಂಬರ್ಸ್. ಅದನ್ನು ಲೇಟರ್ ಚೆಕ್ ಮಾಡೋಣ. ಓಕೆ, ಸೆಕೆಂಡ್ ಸ್ಟೇಟ್ಮೆಂಟ್ ನೋಡಿ ದ ಡಿಫರೆನ್ಸ್ ಬಿಟ್ವೀನ್ ದ 2 ಡಿಜಿಟ್ಸ್ ಆಫ್ ದ ಸಚ್ ನಂಬರ್ ಈಸ್ ಮಲ್ಟಿಪಲ್ ಆಫ್ 3. ಸೊ ಏನು ಇವಾಗ ಆ ನಂಬರ್ XY ಆಗಿದೆ, ಆ ನಂಬರ್ನ ಡಿಜಿಟ್ಸ್ಗಳ ನಡುವಿನ ವ್ಯತ್ಯಾಸ ಅಂದರೆ x - y ಈಸ್ ಮಲ್ಟಿಪಲ್ ಆಫ್ 3 ಅಂತ ಹೇಳಿದ್ದಾರೆ. ಸೊ ಡಿಫ್ರೆನ್ಸ್ ಅನ್ನುವಂಥದ್ದು 5 ಇದೆ, ಬಟ್ ದಿಸ್ ಇಸ್ ದ
ನಾಟ್ ಮಲ್ಟಿಪಲ್ ಆಫ್ 3 ಆಗಿರುತ್ತೆ. 3ರ ಒಂದು ಮಲ್ಟಿಪಲ್ ಅಲ್ಲ, 5 ಎನ್ನುವಂಥದ್ದು. ಸೊ ನೆಕ್ಸ್ಟ್ ಇವಾಗ ಫಸ್ಟ್ ಸ್ಟೇಟ್ಮೆಂಟನ್ನು ಚೆಕ್ ಮಾಡೋಣ. ಸೊ ಫಸ್ಟ್ ಸ್ಟೇಟ್ಮೆಂಟ್ ಪೇರನ್ನು ಕೇಳಿದ್ದಾರೆ. ಅಂದರೆ ಇವಾಗ ಎಕ್ಸ್ ಮೈನಸ್ ವೈ ವ್ಯಾಲ್ಯೂ ಏನಿದೆ, ಎಕ್ಸ್ ಮೈನಸ್ ವೈ ಈಕ್ವಲ್ ಟು 5 ಕೊಟ್ಟಿದ್ದಾರೆ. ಅಂದರೆ ಎಕ್ಸ್ ಎಷ್ಟು ವ್ಯಾಲ್ಯೂ ತೊಗೊಳ್ಬೇಕು ಮತ್ತು ವೈನ ಎಷ್ಟು ವ್ಯಾಲ್ಯೂ ತೊಗೊಳ್ಬೇಕಂತ. ಇಲ್ಲಿ ಒಂದು ಕಡೆ ನಾವು ಎಕ್ಸ್ ತೊಗೊಳ್ಳೋಣ, ವೈ ತೊಗೊಳ್ಳೋಣ. ಸೊ ಇಲ್ಲಿ ಎಕ್ಸ್ ಮೈನಸ್ ವೈ ತೊಗೊಳ್ಳೋಣ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಅಂದರೆ ನಮಗೆ 5 ಬರಬೇಕು ಅದು. ಸೊ ಸಪೋಸ್ ಇವಾಗ ನಾನು ಎಕ್ಸ್ನ 9 ಅಂತ ತೊಗೊಂಡು ವೈನ 4 ತೊಗೊಂಡ್ರೆ, ಸೊ ಎಕ್ಸ್ 9 ಮೈನಸ್ 4 5 ಬರುತ್ತೆ. ಸೊ ಅದೇ ರೀತಿ ಇಲ್ಲಿ 8 ತೊಗೊಂಡ್ರೆ 3 8 3. ಸೊ ಇಲ್ಲಿಯೂ ಕೂಡ 8 ಮೈನಸ್ 3 5 ಆಗುತ್ತೆ ಹಿಯರ್. ನೆಕ್ಸ್ಟ್ ಒನ್ 7 ತೊಗೊಂಡ್ರು ಕೂಡ 7 to 5 ಬರುತ್ತೆ. ಸೊ ನೆಕ್ಸ್ಟ್ ಒನ್ 6 ತೊಗೊಂಡ್ರೆ 6 1 5 ಬರುತ್ತೆ. ಸೊ ನೆಕ್ಸ್ಟ್ ನೀವು 10 ಮೈನಸ್ 5 ತೊಗೊಂಡ್ರು ಕೂಡ 5 ಬರುತ್ತೆ. ಬಟ್ ಅದು ಏನಾಗುತ್ತೆ ನೋಡಿ, 10 ಮೈನಸ್ 5 ಆದರೂ ಕೂಡ 5 ಬರುತ್ತೆ. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಈ ವ್ಯಾಲ್ಯೂಗಳಲ್ಲಿ ಪುಟ್ ಮಾಡಿದ್ರೆ ಏನು, ಇವಾಗ 10 ಎಕ್ಸ್ ಪ್ಲಸ್ ವೈ ವ್ಯಾಲ್ಯೂ ಏನಿದೆ ಅದರಲ್ಲಿ ನೀವು ಈ ಎಕ್ಸ್ ವ್ಯಾಲ್ಯೂನ ಪುಟ್ ಮಾಡಿದ್ರೆ, ಸೊ 10 ಇಂಟು 10 ಪ್ಲಸ್ 5. ಸೊ ಅಗೇನ್ 105 ಆಗುತ್ತೆ. ಸೊ ದಿಸ್ ಇಸ್ ದ 3 ಡಿಜಿಟ್ ನಂಬರ್ ಆಗಿರುತ್ತೆ. ಬಟ್ ಅವರು ಕ್ವಶನಲ್ಲಿ 2 ಡಿಜಿಟ್ ಹೇಳಿದ್ದಾರೆ. ಸೊ ಇದರ ಅರ್ಥ ಇಲ್ಲಿ 4 ಸಚ್ ಪೇರ್ ಬರುತ್ತೆ, 4 ಸಚ್ ಪೇರ್. ಸೊ 1 2 3 ಆ್ಯಂಡ್ 4. ಸೊ ಕ್ವಶನಲ್ಲಿ ಏನು ಹೇಳಿದ್ದಾರೆ, ಸ್ಟೇಟ್ಮೆಂಟ್ ನಂಬರ್ 1. ಸೊ ಇಲ್ಲಿ ಸ್ಟೇಟ್ಮೆಂಟ್ 2 ರಾಂಗ್ ಆಗುತ್ತೆ. ಸ್ಟೇಟ್ಮೆಂಟ್ 1 ಏನಕ್ಕೆ ಹೇಳಿದ್ದಾರೆ, ದೇರ್ ಆರ್ 3 ಸಚ್ ಪೇರ್. ನೋ, ಸೊ ದಿಸ್ ಇಸ್ ರಾಂಗ್. ದೇರ್ ಆರ್ 4 ಸಚ್ ಪೇರ್ ಇದೆ. ಸೊ ಇಲ್ಲಿ ಯಾವುದು ಕೂಡ ಕರೆಕ್ಟ್ ಆಗಿಲ್ಲ, ನೈದರ್ 1 ನಾರ್ 2 ಆಗುತ್ತೆ. ಎಸ್. ಸೊ ನಾವಿವಾಗ UPSC 2018ರಲ್ಲಿ ಈ ಮಾಡೆಲ್ ಮೇಲೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ಅನ್ನುವಂಥದ್ದನ್ನು ನೋಡೋಣ. ಎಸ್. ಸೊ ಏನು ಕೇಳಿದ್ದಾರೆ, ಆ ನಂಬರ್ ಕನ್ಸಿಸ್ಟ್ ಆಫ್ 3 digits of which the middle one is 0 and their sum is 4. ಸೊ ಏನು ಫಸ್ಟ್ ಸ್ಟೇಟ್ಮೆಂಟನ್ನು ಅರ್ಥ ಮಾಡ್ಕೋಣ. ಸೊ ಏನಿದು, ಆ ನಂಬರ್ ಕನ್ಸಿಸ್ಟ್ ಆಫ್ 3 digits ಅಂದರೆ 3 ಡಿಜಿಟ್ ಇರುವಂಥ ನಂಬರ್ ಆಗಿದೆ ಅದು. ಸೊ ಅದನ್ನು ನಾನಿಲ್ಲಿ XYZ ಅಂತ ತಗೊಳ್ತೀನಿ. 3 ಡಿಜಿಟ್ ಇರುವಂಥ ನಂಬರ್ ಆಗಿದೆ. ಸೊ ದಿಸ್ ಇಸ್ ದ 3 digit. ಎಸ್. ಸೊ ನೆಕ್ಸ್ಟ್ ಏನು ಹೇಳ್ತಾರೆ, ಆಫ್ ವಿಚ್. ಸೊ ಇವುಗಳಲ್ಲಿ ದ ಮಿಡಲ್ ಒನ್ ಈಸ್ 0, ಮಿಡಲ್ ಒನ್ ಈಸ್ 0 ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ XO Z ಅಂತ. ಆ್ಯಂಡ್ ದೇರ್ ಸಮ್ ಈಸ್ 4. ಸೊ ಇದರ ಸಮ್ ಅಂದರೆ ಎಕ್ಸ್ ಪ್ಲಸ್ 0 ಪ್ಲಸ್ Z ಈಸ್ ಈಕ್ವಲ್ ಟು 4. ಸೊ ಇಲ್ಲಿ 0 ಅಂದರೆ ಇದನ್ನು ನೇರವಾಗಿ ನಾವು ಎಕ್ಸ್ ಪ್ಲಸ್ Z ಅಂತ ಕೂಡ ಬರಿಬೋದು. ದೆನ್ 4 ಆಗತ್ತೆ. ಎಸ್. ಸೊ ಇಲ್ಲಿ ಮಿಡಲ್, ಯಾಕಂತಂದರೆ ಇಲ್ಲಿ ನಮಗೆ ನೇರವಾಗಿ ವೈ ವ್ಯಾಲ್ಯೂ 0 ಆಗಿದೆ ಅಂತ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ, ಗಿವನ್ನಲ್ಲಿನೇ ಕೊಟ್ಟಿದ್ದಾರೆ. ನೆಕ್ಸ್ಟ್ ಒನ್, ಇಫ್ ದ ನಂಬರ್ ಫಾರ್ಮ್ಡ್ ಬೈ ಇಂಟರ್ಚೇಂಜಿಂಗ್ ದ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಡಿಜಿಟ್ ಈಸ್ ಗ್ರೇಟರ್ ದ್ಯಾನ್ ದ ನಂಬರ್ ಇಟ್ ಸೆಲ್ಫ್ ಬೈ 198. ಎಸ್. ಸೊ ಅದಕ್ಕಿಂತ ಮೊದಲು ಇವಾಗ ನಾವು ಏನಿವಾಗ 2 ಡಿಜಿಟ್ ನಂಬರ್ 3 ಡಿಜಿಟ್ ನಂಬರ್ ಇದೆ. ಸೊ ಇದರಲ್ಲಿ 3 ಡಿಜಿಟ್ ನಂಬರ್. ಸೊ XO Z ಇದೆ. ಇದನ್ನು ಎಕ್ಸ್ಪಾನ್ಷನ್ ಫಾರ್ಮ್ನಲ್ಲಿ ನಾವು ಹೇಗೆ ಬರಿಬೋದು ಅಂತಂದರೆ ಇದನ್ನು, ಸೊ ದಿಸ್ ಇಸ್ ದ ಯೂನಿಟ್ ಪ್ಲೇಸಲ್ಲಿ Z ಇದೆ, 10 ಪ್ಲೇಸಲ್ಲಿ 0 ಇದೆ, ಹಾಗೆ 100 ಪ್ಲೇಸಲ್ಲಿ X ಇದೆ. ಇದನ್ನು ಎಕ್ಸ್ಪಾನ್ಷನಲ್ಲಿ ಬರೆದ್ರೆ, ಸೊ ದಿಸ್ ಇಸ್ ದ 10 ಇಂಟು ಎಕ್ಸ್ ಪ್ಲಸ್ 0 ಇಂಟು 10 ಪ್ಲಸ್ Z ಇಂಟು 1 ಅಂತ ಬರಿಬೋದು. ಓಕೆ. ಎಸ್. ಸೊ ಇವಾಗ sorry, this is the 100 into x. So this is the 100 into x, 100x plus 0 into 10 0 ಆಗುತ್ತಾ. ದೆನ್ ಇವಾಗ Z into 1. ಓಕೆ. ಅಂದರೆ 100 ಪ್ಲಸ್ ಎಕ್ಸ್ ಪ್ಲಸ್ Z ಈಸ್ ಈಕ್ವಲ್ ಟು ಎಷ್ಟು ಅಂತ ಕೊಟ್ಟಿದ್ದಾರೆ, ಇಲ್ಲಿ 4 ಅಂತ ಕೊಟ್ಟಿದ್ದಾರೆ. ಎಸ್. ಸೊ ದಿಸ್ ಇಸ್ ದ ಎಕ್ಸ್ಪಾನ್ಷನ್ ಫಾರ್ಮ್ ಆಗುತ್ತಾ. ಎಸ್. ಸೊ ಅವರು ಇಲ್ಲಿ ಕೊಟ್ಟಿರುವಂಥದ್ದು ಎಕ್ಸ್ ಪ್ಲಸ್ Z ಈಸ್ ಈಕ್ವಲ್ ಟು 4 ಅಂತ ಕೊಟ್ಟಿದ್ದಾರೆ. ಎಸ್. ಸೊ ಇವಾಗ ನಾವು ಕ್ವಶನಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದರೆ, ಇಫ್ ದ ನಂಬರ್ ಫಾರ್ಮ್ಡ್ ಬೈ ಇಂಟರ್ಚೇಂಜಿಂಗ್ ದ ಫಸ್ಟ್ ಆ್ಯಂಡ್ ಲಾಸ್ಟ್ ಡಿಜಿಟ್ ಈಸ್
ಗ್ರೇಟರ್ ದ್ಯಾನ್ ದ ನಂಬರ್ ಇಟ್ ಸೆಲ್ಫ್ ಬೈ 198. ಸೊ ಇವಾಗ ಏನಾಗುತ್ತೆ, ಇದು ಈ ನಂಬರ್ ಏನಿದೆ ಸೊ ಇದರ ಫಸ್ಟ್ ಆ್ಯಂಡ್ ಲಾಸ್ಟ್ ಡಿಜಿಟ್ನ ಇಂಟರ್ಚೇಂಜ್ ಮಾಡಿ ಬರೆದ್ರ. ಸೊ ಅಂದರೆ ಏನಾಗುತ್ತೆ, ಇದು 100Z ಆಗುತ್ತೆ. ಸೊ ದಿಸ್ ಇಸ್ ದ 100X ಇದೆ, ಇದನ್ನ ಇಂಟರ್ಚೇಂಜ್ ಮಾಡಿ ಬರೆದ್ರೆ ಸೊ ದಿಸ್ ಇಸ್ ದ Z ಬರುತ್ತೆ, 100Z ಪ್ಲಸ್ X ಆಗುತ್ತೆ. ಸೊ ಇದೇ ನಂಬರ್ಗೆ ಅಂದರೆ ಏನಾಗುತ್ತೆ, ಇದು ಇಂಟರ್ಚೇಂಜ್ ಮಾಡಿ ಬರೆದ್ರೆ ಫಸ್ಟ್ ಆ್ಯಂಡ್ ಲಾಸ್ಟ್ ಡಿಜಿಟ್ ಈಸ್ ಗ್ರೇಟರ್ ದ್ಯಾನ್ ದ, ಸೊ ಇದು ಗ್ರೇಟರ್ ದ್ಯಾನ್ ದ ನಂಬರ್ ಇಟ್ ಸೆಲ್ಫ್ ಅಂದ್ರೆ 100X ಪ್ಲಸ್ Z ಬೈ 198. ಎಸ್, ಸೊ ಇವಾಗ ಇದನ್ನು ಸಿಂಪ್ಲಿಫಿಕೇಶನ್ ಮಾಡಿ ಬರೆಯೋಣ. ಸೊ ದಿಸ್ ಇಸ್ ದ 100Z ಇದೆ, ಸೊ ಈ ಕಡೆ Z ಇದೆ. ಸೊ 100Z ಮೈನಸ್ Z 99Z ಆಗುತ್ತೆ, 99Z. ಅಗೇನ್ ಸೊ ಹಿಯರ್ ಪ್ಲಸ್ X ಇದೆ, ಸೊ ದಿಸ್ ಇಸ್ ದ ಹಿಯರ್ 100X ಇದೆ. ಸೊ ಇದನ್ನು ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಬಂದರೆ ಏನಾಗುತ್ತೆ, ಇದು ಪ್ಲಸ್ ಇರುವಂಥದ್ದು ಮೈನಸ್ ಆಗುತ್ತೆ. ಸೊ ಮೈನಸ್ 100X ಪ್ಲಸ್ X ಅಂತಂದರೆ 99X ಆಗುತ್ತೆ. ಹಿಯರ್ 198. ಸೊ ಇಲ್ಲಿ 99ನ ಕಾಮನ್ ತಗೊಳ್ಳೋಣ. ಸೊ Z ಮೈನಸ್ X ಈಸ್ ಈಕ್ವಲ್ ಟು 198 ಆಗುತ್ತೆ. ಹಿಯರ್ Z ಮೈನಸ್ X ಈಸ್ ಈಕ್ವಲ್ ಟು 198 ಡಿವೈಡೆಡ್ ಬೈ 99. 99 1ಲ 99 2ಲ. ಸೊ Z ಮೈನಸ್ X ಈಸ್ ಈಕ್ವಲ್ ಟು 2 ಆಯಿತು. ಸೊ ಇದೆಷ್ಟಾಗುತ್ತೆ, Z ಮೈನಸ್ 2 ಈಕ್ವಲ್ ಟು 2 ಅಂತ. ಬಟ್ ಇಲ್ಲಿ ಗಿವನಲ್ಲಿ ಏನು ಕೊಟ್ಟಿದ್ದಾರೆ, ಒಂದು ಕಂಡೀಷನ್ನ Z ಪ್ಲಸ್ X ಈಕ್ವಲ್ ಟು Z ಪ್ಲಸ್ X ಈಕ್ವಲ್ ಟು 4 ಅಂತ ಕೊಟ್ಟಿದ್ದಾರೆ. ಸೊ ಇವನ್ನ ಎರಡನ್ನು ಕೂಡ ಆ್ಯಡ್ ಮಾಡಿದರೆ ಏನಾಗುತ್ತೆ, ಇದು 2 ಪ್ಲಸ್ 4 6 ಆಗುತ್ತೆ. X ಪ್ಲಸ್ X ಮೈನಸ್ X Z ಕ್ಯಾನ್ಸಲ್ ಆಗುತ್ತೆ. Z ಪ್ಲಸ್ Z 2Z ಆಗುತ್ತೆ. ಸೊ ಇಲ್ಲಿ ನಿಮಗೆ Z ವ್ಯಾಲ್ಯೂ ಸಿಗುತ್ತೆ. Z ಈಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ 2 ಈಕ್ವಲ್ ಟು 3. ಸೊ ಇಟ್ ಮೀನ್ಸ್ Z ಈಸ್ ಈಕ್ವಲ್ ಟು 3. ಎಸ್, ಸೊ ನಿಮಗೆ ಗಿವನಲ್ಲಿ Y ಈಕ್ವಲ್ ಟು 0 ಕೊಟ್ಟಿದ್ದಾರೆ, Z ಈಸ್ ಈಕ್ವಲ್ ಟು ಸಿಕ್ಕಿದೆ ನಿಮಗೆ. ಎಸ್, ಸೊ ಇವಾಗ ಗಿವನಲ್ಲಿ ಏನು ಕೊಟ್ಟಿದ್ರು ನಮಗೆ, Z ಪ್ಲಸ್ X ಈಕ್ವಲ್ ಟು 4 ಅಂತ ಕೊಟ್ಟಿದ್ದಾರೆ. ಓಕೆ, Z ಪ್ಲಸ್ X ಈಸ್ ಈಕ್ವಲ್ ಟು 4 ಅಂತ ಗಿವನಲ್ಲಿ ಕೊಟ್ಟಿದ್ರು. ಸೊ ಇವಾಗ ನಾವು ಈ Z ವ್ಯಾಲ್ಯೂನ ಇಲ್ಲಿ ಪುಟ್ ಮಾಡಿದರೆ 3 ಪ್ಲಸ್ X ಈಸ್ ಈಕ್ವಲ್ ಟು 4. ಸೊ X ಈಕ್ವಲ್ ಟು 4 ಮೈನಸ್ 3. ಸೊ ದೆನ್ X ಈಕ್ವಲ್ ಟು 1 ಆಗುತ್ತೆ. ಎಸ್, ಸೊ ಅವ್ರೇನು ಕೇಳಿದ್ದಾರೆ ಕ್ವಶನಲ್ಲಿ, ವಾಟ್ ಇಸ್ ದ ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ದ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಡಿಜಿಟ್. ಸೊ ಇಲ್ಲಿ X Y Z. ಸೊ ಇಲ್ಲಿ X ಅಂತಂದರೆ 1 ಆಗುತ್ತೆ, Y ಅಂತಂದರೆ, ಸೊ ದೆನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ Y 0. ಸೊ ದಿಸ್ ಇಸ್ ದ 0, Z ಇಸ್ 3. ಅವ್ರು ಕೇಳಿದ್ದಾರೆ ವಾಟ್ ಇಸ್ ದ ಫೈಂಡ್ ದ ಡಿಫರೆನ್ಸ್ ಬಿಟ್ವೀನ್ ದ ಫಸ್ಟ್ ಡಿಜಿಟ್ ಆ್ಯಂಡ್ ದ ಲಾಸ್ಟ್ ಡಿಜಿಟ್. ಸೊ ಇಲ್ಲಿ ಫಸ್ಟ್ ಡಿಜಿಟ್ 1 ಇದೆ ಆ್ಯಂಡ್ ದ ಲಾಸ್ಟ್ ಡಿಜಿಟ್ 3 ಇದೆ. ಸೊ ಇದರ ಅರ್ಥ, ಸೊ 1 ಮೈನಸ್ 3. ಸೊ ಡಿಫ್ರೆನ್ಸ್ ಈಸ್ 2, ಮೈನಸ್ 2 ಬರುತ್ತೆ. ಬಟ್ ಡಿಫ್ರೆನ್ಸ್ ಏನಂತ ಕೇಳಿದ್ದಾರೆ ಇಲ್ಲಿ 2 ಅಂತ. ಸೊ ಇಲ್ಲಿ ಆನ್ಸರ್ ಆಪ್ಷನ್ ಬಿ 2 ಆಗತ್ತೆ. ಸೊ ಮುಂದಿನ ಪ್ರಶ್ನೆಗೆ ಹೋಗೋಣ. ಎಸ್, ಸೊ ಈ ಒಂದು ಪ್ರಶ್ನೆಯನ್ನು UPSC 2019ರಲ್ಲಿ ಕೇಳಿದ್ದಾರೆ ನೋಡಿ. ಇದನ್ನು ವೆರಿ ಇಂಪಾರ್ಟೆಂಟ್ ಕ್ವಶನ್. ದ ರೇಷಿಯೋ ಆಫ್ 2 ಡಿಜಿಟ್ ನ್ಯಾಚುರಲ್ ನಂಬರ್ ಆಫ್ ಟು ಎ ನಂಬರ್ ಫಾರ್ಮ್ಡ್ ಬೈ ರಿವರ್ಸಿಂಗ್ ಇಟ್ಸ್ ಡಿಜಿಟ್ ಈಸ್ 4:7. ದ ನಂಬರ್ ಆಫ್ ಸಚ್ ಪೇರ್ಸ್ ಈಸ್. ಸೊ ಇಲ್ಲಿ ಪೇರನ್ನು ಕೇಳಿದ್ದಾರೆ. ಏನು ಕ್ವಶನಲ್ಲಿ ಏನು ಕೊಡಿದೆ, ದ ರೇಷಿಯೋ ಆಫ್ ಎ 2 ಡಿಜಿಟ್ ನ್ಯಾಚುರಲ್ ನಂಬರ್. ಸೊ ಇಲ್ಲಿ ನ್ಯಾಚುರಲ್ ನಂಬರನ್ನು ರೇಷಿಯೋನ ಕೊಟ್ಟಿದ್ದಾರೆ ಟು ಎ ನಂಬರ್ ಫಾರ್ಮ್ಡ್ ಬೈ ಅ ರಿವರ್ಸಿಂಗ್ ಇಟ್ಸ್ ನಂಬರ್. ಯಾವುದರ ನಡುವೆ ಒರಿಜಿನಲ್ ನಂಬರ್ ಮತ್ತು ಆ ನಂಬರ್ನ ರಿವರ್ಸ್ ಮಾಡಿದಾಗ ಏನು ಬರುತ್ತೆ ಆ ನಂಬರ್ಗಳ ನಡುವಿನ ಒಂದು ಅನುಪಾತವನ್ನು ಕೊಟ್ಟಿದ್ದಾರೆ. ಸೊ ಇಲ್ಲಿ ಅದು ಏನು ನಂಬರ್ ಬರುತ್ತೆ ಅವುಗಳ ನಡುವಿನ ಎಷ್ಟು ಪೇರ್ಗಳು ಇಲ್ಲಿ ಕಂಡು ಬರುತ್ತೆ ಅಂತ ಕೇಳಿದ್ದಾರೆ. ಸೊ ಇದನ್ನು ಹೋಮ್ವರ್ಕ್ ತಗೊಳ್ಳಿ. ಸೊ ಇದರ ಆನ್ಸರ್ಗಳನ್ನ ಕಮೆಂಟ್ ಸೆಕ್ಷನಲ್ಲಿ ಪೋಸ್ಟ್ ಮಾಡಿ. ಇದರ ಒಂದು ಉತ್ತರವನ್ನು ನಾಳೆಯ ಕ್ಲಾಸ್ನಲ್ಲಿ ಚರ್ಚೆಯನ್ನು ಮಾಡೋಣ. ನಮಸ್ಕಾರ.